ನಿಜವಾಗ್ಲೂ ಈ ದಿನ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ದೇವರು ಸ್ತೋತ್ರ. ಎಷ್ಟೋ ಜನ ಇವತ್ತು ಬದುಕಿಲ್ಲ. ಹಲ್ಲೆಲೂಯಾ. ಎಷ್ಟೋ ಜನ ಇವತ್ತು ಮರಣದ ಹಾಸಿಗೆಯಲ್ಲಿದ್ದಾರೆ. ಎಷ್ಟೋ ಜನ ಇವತ್ತು ಮರಣದ ಹಾಸಿಗೆಯಲ್ಲಿದ್ದಾರೆ. ಇನ್ನು ಕೆಲವರು ಇನ್ನೇನೋ ಇವತ್ತೋ ನಾಳೆನೋ ಎನ್ನುವ ಪರಿಸ್ಥಿತಿಯಲ್ಲಿದ್ದಾರೆ. ಹಲ್ಲೆಲೂಯಾ. ನಾಳೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ನಾಳೆ ಏನು ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ದೇವರಿಗೆ ಸ್ತೋತ್ರ, ನಮ್ಮ ಒಂದು ಜೀವಿತದಲ್ಲಿ ದೇವರು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾನೆ. ಈ ದಿನ ದೇವ್ರ ವಾಕ್ಯವನ್ನು ಧ್ಯಾನ ಮಾಡುವಾಗ ಆತನ ಸಮ್ಮುಖದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವ ಹಾಗೆ ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಮಹಿಮೆ ಆಗಲಿ. ಹಲ್ಲೆಲೂಯಾ. ದೇವರಿಗೊಂದು ದರ್ಶನವಿದೆ. ದೇವ್ರಿಗೆ ಏನಿದೆ ರೀ? ಒಂದು ದರ್ಶನ ಇದೆ. ಏನಿದೆ ದೇವರಿಗೆ ದರ್ಶನ? ಯಾವ ದರ್ಶನ ಇದೆ ಗೊತ್ತಾ? ದೇವರಿಗೊಂದು ದೊಡ್ಡ ದರ್ಶನ, ಸಣ್ಣದಲ್ಲ ಅದು ಕೂಡ. ಎಂಥದದು? ದೊಡ್ಡ ದರ್ಶನ. ದೇವರಿಗೆ ದರ್ಶನ. ಮನುಷ್ಯರಿಗೆ ಯಾರಾದ್ರೂ ದರ್ಶನ ಇರುತ್ತೆ ಅಂದರೆ ನಂಬ್ತಾರಪ್ಪ. ದೇವರಿಗೆ ದರ್ಶನ ಇದೆನಾ? ದೇವರಿಗೆ ದರ್ಶನ ಇದೆನಾ? ಏನು ದರ್ಶನ ಇದೆ? ತಂದೆಯಾದ ದೇವರಿಗೊಂದು ದರ್ಶನ. ಏನ ದರ್ಶನ? ತಂದೆಯಾದ ದೇವರ ದರ್ಶನವನ್ನು ಭೂಮಿಗೆ ಕಳಿಸ್ಕೊಟ್ರು. ಏನದು ದರ್ಶನ? ಹಿಂಗೆ ಕೇಳಿದ್ರೆ ಹೇಳ್ತೀರಾ ನೀವು? ಹಲ್ಲೆಲೂಯಾ. ತಂದೆಯಾದ ದೇವರಿಗೊಂದು ದರ್ಶನ. ಏನದು? ಒಬ್ಬನಾದರೂ ನಾಶವಾಗಬಾರದು, ಒಬ್ಬನಾದರೂ ನಾಶವಾಗಬಾರದು ಎನ್ನುವಂಥ ದರ್ಶನ ದೇವರಿಗಿತ್ತು. ಆ ದರ್ಶನವನ್ನು ಭೂಮಿ ಮೇಲೆ ದೇವ್ರು ಹೆಂಗೆ ಕಳಿಸ್ಕೊಟ್ರು ಗೊತ್ತಾ? ಮಗನ ಮೂಲಕವಾಗಿ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ಏನು ಹೇಳ್ತದೆ? ಕಂಠಪಾಠ ಇದೆನಾ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಇಬ್ಬರು ಮಕ್ಕಳನ್ನು, ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹಲ್ಲೆಲೂಯಾ. ಒಬ್ಬರೂ ಕೂಡ ಏನಂತೆ ನಾಶವಾಗಬಾರದೆಂದು ತಂದೆಯಾದ ದೇವರು ತನ್ನ ಮಗನನ್ನು ಏನು ಮಾಡಿದಂತೆ? ಈ ಲೋಕಕ್ಕೆ ಕಳುಹಿಸಿ ಕೊಟ್ಟನು. ಆತನ ಏನು ಮಾಡಿದ? ಯೇಸು ಸ್ವಾಮಿಯನ್ನ ತಂದೆಯಾದ ದೇವರು ಲೋಕಕ್ಕೆ ಕಳಿಸ್ಕೊಟ್ರು. ಯೇಸು ಸ್ವಾಮಿ ಬಂದು ಏನು ಮಾಡಿದ್ರು? ನಮಗೋಸ್ಕರ ಪ್ರಾಣ ಕೊಟ್ಟ. ನಮಗೋಸ್ಕರ ಆತನು ಪ್ರಾಣ ಕೊಟ್ಟಾಗ ಏನಾಯ್ತು? ಶಾಂತಿ ಸಿಕ್ತು. ಪಾಪ ಪರಿಹಾರ ಆಯ್ತು. ಆ ವಾಕ್ಯದಲ್ಲೇ ಇದೆ ಎಲ್ಲ. ನಿತ್ಯ ಜೀವ. ಏನು? ನಿತ್ಯ ಜೀವ ಯಾರಿಗೆ? ನಂಬುವವರಿಗೆ. ಯಾರಿಗೆ ನಿತ್ಯ ಜೀವ? ನಂಬುವವರಿಗೆ. ನೋಡಿ, ಯೇಸು ಸ್ವಾಮಿ ಸತ್ತು ಹೂಣಲ್ಪಟ್ಟು ಪುನರುತ್ಥಾನನಾದ ಮೇಲೆ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18, 19, 20 ಇವತ್ತು ಮೇನ್ ನಾವು ಧ್ಯಾನ ಮಾಡುವಂಥ ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18, 19, 20 ಏನಿದೆ ಗೊತ್ತಾ ಅಲ್ಲಿ? ಆಗ ಯೇಸು ಹತ್ತಿರಕ್ಕೆ ಬಂದು ಪರಲೋಕದಲ್ಲಿಯೂ, ಹಲ್ಲೆಲೂಯಾ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ವಿಶ್ವಾಸಿಗಳನ್ನಾಗಿ ಅಲ್ಲ, ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ. ಹಲ್ಲೆಲೂಯಾ. ಏನಂತ ಹೇಳ್ತಾರೆ ಇಲ್ಲಿ? ತಂದೆಯಾದ ದೇವರಿಗೆ ಒಂದು ದೊಡ್ಡ ದರ್ಶನ ಇತ್ತು. ಆ ದರ್ಶನ ಏನಾಯ್ತು? ಯೇಸು ಸ್ವಾಮಿಯ ಮೂಲಕವಾಗಿ ಲೋಕಕ್ಕೆ ಬಂದ. ಯೇಸು ಸ್ವಾಮಿಯ ದರ್ಶನವನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ತನ್ನ ಜೀವಿತವನ್ನೇ ತ್ಯಾಗ ಮಾಡಿ ಆತ ಏನು ಮಾಡ್ದ? ಆ ದರ್ಶನವನ್ನ ಯಾರಿಗೆ ಕೊಡ್ತಾ ಇದ್ದಾರೆ? ಈಗ ಶಿಷ್ಯರಿಗೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ತಂದೆಯಾದ ದೇವರಿಗೆ ಒಂದು ದೊಡ್ಡ ದರ್ಶನ. ಅರ್ಥ ಮಾಡ್ಕೊಳ್ರಿ. ಆ ದರ್ಶನವನ್ನ ಯೇಸುವಿನ ಮೂಲಕವಾಗಿ ಲೋಕಕ್ಕೆ ಕಳಿಸಿಕೊಟ್ರು. ಆ ಯೇಸು ಕ್ರಿಸ್ತನು
ತನ್ನ ಶಿಷ್ಯರಿಗೆ ಆ ದರ್ಶನವನ್ನ ಕೊಡ್ತಾ ಇದ್ದಾನೆ. ಏನ ದರ್ಶನ? ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವೇನ್ ಮಾಡ್ರಿ? ಹೊರಟು ಹೋಗ್ರಿ. ಎಲ್ಲಾ ದೇಶ, ಒಂದು ದೇಶ ಅಲ್ಲ, ಪ್ರಪಂಚದಲ್ಲಿರುವಂತ ಎಲ್ಲಾ ದೇಶಗಳಿಗೆ ನೀವು ಹೊರಟು ಹೋಗ್ರಿ. ಏನ್ ಮಾಡ್ರಿ? ದೇಶದ ಜನರನ್ನ ಶಿಷ್ಯರನ್ನಾಗಿ. ಅಲ್ಲೇನಾದ್ರು ಕುಲ, ಭಾಷೆ, ಜನಾಂಗ ಅಂತ ಏನಾದ್ರು ಬರ್ದಿದ್ದಾರ? ಎಲ್ಲಾ ಕುಲ, ಎಲ್ಲಾ ಭಾಷೆ, ಎಲ್ಲಾ ಜನಾಂಗ. ದೇಶದಲ್ಲಿ ಎಷ್ಟು ಪ್ರಪಂಚದಲ್ಲಿ ಎಷ್ಟು ಭಾಷೆ ಇದೆ ಗೊತ್ತ್ರಿ? ಪ್ರಪಂಚದಲ್ಲಿ 13. ಮತ್ತೆ ಪ್ರಪಂಚದಲ್ಲಿ ಎಷ್ಟು ಭಾಷೆ ಇದೆ ಗೊತ್ತಾ? 2 ಭಾಷೆ, 200. ಓಕೆ, 200. ಪ್ರಪಂಚದಲ್ಲಿ 1000 ಮೇಲೆ. ಪ್ರಪಂಚದಲ್ಲಿ, ಇಡೀ ಪ್ರಪಂಚದಲ್ಲಿ 7350 ಭಾಷೆಗಳಿದೆ. ಎಷ್ಟಿದೆ? ಒಂದಲ್ಲ ಎರಡಲ್ಲ, 7350 ಭಾಷೆ ನಮ್ಮ ಪ್ರಪಂಚದಲ್ಲಿದೆ. ಸತ್ಯವೇದ ಎಷ್ಟು ಭಾಷೆಯಲ್ಲಿ ಭಾಷಾಂತರ ಆಗಿದೆ ಗೊತ್ತೇನ? ಸತ್ಯವೇದ ಇಡೀ ಪ್ರಪಂಚದಲ್ಲಿ ಸತ್ಯವೇದ ಭಾಷಾಂತರ ಆಗಿರುವ ಹಾಗೆ ಯಾವ ಪುಸ್ತಕನೂ ಭಾಷಾಂತರ ಆಗಲಿಲ್ಲ. ಇಡೀ ವರ್ಲ್ಡಲ್ಲಿ, ಪ್ರಪಂಚದಲ್ಲಿ ಹೆಚ್ಚಿನ ಭಾಷೆಯಲ್ಲಿ ಭಾಷಾಂತರ ಪಡಿಸಲ್ಪಟ್ಟಂಥ ಒಂದು ಪುಸ್ತಕ ಅಂದರೆ ಅದು ಸತ್ಯವೇದ. ಹಲ್ಲೆಲೂಯ. ಪ್ರಿಯ ದೇವ್ರ ಮಕ್ಕಳೇ, ನಮ್ಮ ದೇಶದಲ್ಲಿ ಎಷ್ಟು ಭಾಷೆ ಇದೆ ಗೊತ್ತಾ? ನಮ್ಮ ದೇಶದಲ್ಲಿ 22. 150. ನಮ್ಮ ದೇಶದಲ್ಲಿ 4,000 ಭಾಷೆಗಳಿದೆ. ಸಾರಿ, 400 ಅಲ್ಲ, 4,000 ನಮ್ಮ ದೇಶದಲ್ಲಿ. ಹಲ್ಲೆಲೂಯ. ದೇವ್ರ ವಾಕ್ಯ ಹೇಳ್ತದೆ, ಎಲ್ಲ ಕುಲ, ಎಲ್ಲ ಭಾಷೆ, ಎಲ್ಲ ಜನಾಂಗದವರು ಏನಾಗಬೇಕಂತೆ? ಏನಾಗಬೇಕು? ಶಿಷ್ಯರಾಗಿ ಮಾರ್ಪಡಬೇಕು. ಈಗ ನಂದು ಕನ್ನಡ ಭಾಷೆ, ನನ್ನ ಭಾಷೆ ಕನ್ನಡ. ಕನ್ನಡದಲ್ಲಿ ಮಾತಾಡಿದರೆ ಕನ್ನಡದಲ್ಲಿರೋರಿಗೆ ಕನ್ನಡ ಅರ್ಥ ಆಗುತ್ತೆ. ಕನ್ನಡ ಮಾತನಾಡೋರಿಗೆ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಅರ್ಥ ಆಗಂಗಿಲ್ಲ. ಅವ್ರು ಯಾವಾಗ ರಕ್ಷಣೆ ಹೊಂದೋದು? ನಾವು ಏನು ವಾಕ್ಯ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಂಗಿಲ್ಲ. ಅವ್ರು ಯಾವಾಗ ರಕ್ಷಣೆ ಹೊಂದೋದು? ರಕ್ಷಣೆ ಹೊಂದಕ್ಕಾಗುತ್ತ? ಅವರು ಆಗಲ್ಲ. ಹಾಗಾದ್ರೆ ಅವ್ರಿಗೆ ಏನು ಮಾಡಬೇಕು? ಅವರ ಭಾಷೆಗೆ ಭಾಷಾಂತರಿಸಲ್ಪಡಬೇಕು ಸತ್ಯವೇದ. ಅವರ ಭಾಷೆಗೆ ಈಗಾಗಲೇ ಸುಮಾರು ಸಾವಿರಾರು ಭಾಷೆಗಳಲ್ಲಿ ನಮ್ಮ ದೇಶದಲ್ಲೇ ಭಾಷಾಂತರಿಸ. ಈಗ ಅನೇಕರಿಗೆ ಏನಾಗಿದೆ ಅಂದರೆ, ಕೆಲವು ಭಾಷೆಗಳಿಗೆ ಲಿಪಿ ಇಲ್ಲ. ಲಿಪಿ ಅಂದರೆ ಗೊತ್ತಾ? ಬರೆಯೋಕ್ಕೆ ಬರಲ್ಲ, ಬರೀ ಮಾತಾಡ್ತಾರೆ. ಉದಾಹರಣೆಗೆ ಬಂಜಾರಿ ಭಾಷೆ, ಲಂಬಾಣಿ, ಬಂಜಾರ ಅಂತ ಹೇಳ್ತಾರೆ. ಬಂಜಾರ, ಅದಕ್ಕೇನಿಲ್ಲ, ಲಿಪಿ ಇಲ್ಲ, ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ ಅವರು, ಆದರೆ ಅದಕ್ಕೆ ಲಿಪಿ ಇಲ್ಲ. ತುಳು, ಕರ್ನಾಟಕದಲ್ಲೇ ಏನಿದೆ ತುಳು, ಭಾಷೆ ಇಲ್ಲ, ಭಾಷೆ ಇದೆ, ಮಾತಾಡ್ತಾರೆ, ಅವರವರು ಅರ್ಥ ಮಾಡ್ಕೊಳ್ತಾರೆ, ಆದರೆ ಅದಕ್ಕೆ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ. ಕೊಂಕಣಿ ಮಾತಾಡ್ತಾರೆ, ಆದರೆ ಅದಕ್ಕೆ ಲಿಪಿ ಇಲ್ಲ. ಹಾಗೆ ಅಂಥ ಭಾಷೆಗಳು ಸುಮಾರು ಭಾಷೆ ಇದೆ ದೇಶದಲ್ಲಿ, ಪ್ರಪಂಚದಲ್ಲಿ. ಆ ಭಾಷೆಗಳಿಗೆ ಮೌಖಿಕವಾಗಿಯೇ ಸುವಾರ್ತೆಯನ್ನು ಸಾರುವಂಥದ್ದು. ಮೌಖಿಕ ಅಂದರೆ ಬಾಯಿ ಮಾತಿನ ಮೂಲಕವಾಗಿ. ಇನ್ನು ಉಳಿದ ಭಾಷೆಗಳಿಗೆ, ಉಳಿದ ಜನಾಂಗಗಳಿಗೆ ಈ ಸತ್ಯವೇದವನ್ನು ಭಾಷಾಂತರಿಸಿ ಅವರಿಗೆ ಸುವಾರ್ತೆಯನ್ನು ಸಾರುವಂಥದ್ದು. ಇದು ದೇವರ ದೊಡ್ಡ ದರ್ಶನ. ಹಲ್ಲೆಲೂಯಾ. ನಾವು ದರ್ಶನದ ಬಗ್ಗೆ ಬಹಳ ಆಳವಾಗಿ ಹೋಗಿ ತಿಳ್ಕೊಳ್ಬೇಕು ಪ್ರೇರೆ. ದೇವರಿಗೊಂದು ದೊಡ್ಡ ದರ್ಶನ. ನೋಡಿ, ಒಬ್ಬ ವ್ಯಕ್ತಿ ಮೀನು ಹಿಡಿಯೋಕೆ ಹೋಗ್ತಾನಂತೆ. ಒಬ್ಬ ವ್ಯಕ್ತಿ ಏನು ಹಿಡಿಯೋಕ್ಕೆ? ಮೀನು ಹಿಡಿಯೋಕೆ ಹೋಗ್ತಾನೆ, ಕೆರೆಗೋ ಸಮುದ್ರಕ್ಕೋ ಅನ್ಕೊಳ್ರಿ. ಮೀನು ಹಿಡಿಯೋಕೆ ಹೋದ ವ್ಯಕ್ತಿ ಸಣ್ಣ ಮೀನು ಹಿಡಿಬೇಕಂತಾನ, ದೊಡ್ಡ ಮೀನು ಹಿಡಿಬೇಕಂತಾನ? ದೊಡ್ಡ ಮೀನು ಸಿಕ್ಕರೆ ಖುಷಿ ಆಗ್ತದ? ಚಿಕ್ಕ ಮೀನು ಸಿಕ್ಕರೆ ಖುಷಿ ಆಗ್ತದ? ದೊಡ್ಡ ಮೀನೇ ಸಿಗ್ಬೇಕು, ಭಾಳ ಖುಷಿ ಆಗ್ತದೆ. 10 ಮೀನ ಹಿಡಿಯೋದಕ್ಕಿಂತ ಒಂದು ದೊಡ್ಡ ಮೀನು ಹಿಡ್ಕೊಂಡು ಹೋಗ್ಬಿಟ್ರೆ ಸಾಕಪ್ಪ ಅಲ್ಲ? ಎಲ್ರಿಗೂ ಅದೇ ಆಸೆ ಇರುತ್ತೆ. ಆದರೆ ಈ ವ್ಯಕ್ತಿ ಹೋಗಿ ಮೀನು ಗಾಳ ಹಾಕ್ತಾನೆ,
ಕೆರೆಯಲ್ಲಿ ದೊಡ್ಡ ಮೀನು ಸಿಗ್ತದಂತ ಅವನಿಗೆ. ದೊಡ್ಡ ಮೀನು ಸಿಕ್ಕಾಗೆಲ್ಲ ಎಳೆದು ಅದನ್ನು ಬಿಡಿಸಿ ಮತ್ತೆ ಕೆರೆಗೆ ಹಾಕ್ತಾ ಇದ್ದಂತೆ. ಮತ್ತೆ ಗಾಳ ಹಾಕಿದರೆ ಮತ್ತೆ ದೊಡ್ಡ ಮೀನೇ ಸಿಗ್ತಿತ್ತಂತೆ ಅವನಿಗೆ. ಮತ್ತೆ ಅದನ್ನು ಎಳೆದು ಮತ್ತೆ ಅದು ಬಿಡಿಸ್ಬಿಟ್ಟು ಮತ್ತೆ ಕೆರೆಗೆ ಹೋಗೋದು, ಮತ್ತೆ ಗಾಳ ಹಾಕಿ ಬಿಡ್ತಿದ್ದಂತೆ. ಯಾಕೆ ಅಂದರೆ ದೊಡ್ಡ ದೊಡ್ಡ ಮೀನೆಲ್ಲ ಕೆರೆಗೆ ಹಾಕಿ ಚಿಕ್ಕ ಚಿಕ್ಕ ಮೀನು ಸಿಕ್ಕಾಗೆಲ್ಲ ಚೀಲದಲ್ಲಿ ಹಾಕ್ಕೊಂಡು ಮನೆಗೆ ಹೋಗ್ತಿದ್ದಂತೆ. ಅವನ ಸ್ನೇಹಿತರು ಕೇಳ್ತಿದ್ರಂತೆ, ಇವನು ಎಂಥ ಬುದ್ಧಿ ಇಲ್ದವನಿದ್ದಾನಲ್ಲಪ್ಪ, ಇವನಿಗೆ ಸಿಗೋ ಮೀನು ನಮಗಾದ್ರೂ ಸಿಕ್ಕರೆ ಒಳ್ಳೆ ಊಟ ಮಾಡ್ತಿದ್ವಿ. ತವಾ ಫ್ರೈ ಬೇರೆ, ಮೀನು ಫ್ರೈ ಅದೇ ಎಣ್ಣೆಲಿ ಫ್ರೈ ಮಾಡೋದು ಬೇರೆ, ಏನೇನೋ ಮಾಡ್ಕೊಂಡು ತಿಂತಾಯಿದ್ವಿ. ಇವನೇನು ಇಂಥವನಿದ್ದಾನ, ನೀನು ಯಾಕೆ ಹಿಂಗೆ ಮಾಡ್ತೀಯ ಅಂತ ಕೇಳಿದ್ರಂತೆ. ಅವನು ಹೇಳ್ತಾನಾಗ, ನಂಗೆ ದೊಡ್ಡ ಮೀನು ಸಿಕ್ಕರೆ ಖುಷಿ ಆಗಲ್ಲ, ನಂಗೆ ಚಿಕ್ಕ ಮೀನು ಸಿಕ್ಕರೆ ಮಾತ್ರ ಖುಷಿ ಆಗ್ತದೆ. ಯಾಕೆ ಹಂಗಾಗುತ್ತೆ? ಏನು ಮಾಡೋದು, ನನ್ನ ಮನೇಲಿ ಫ್ರೈ ಮಾಡೋ ಪಾತ್ರೆ ಭಾಳ ಚಿಕ್ಕದು. ನನ್ನ ಮನೆಯಲ್ಲಿ ಮೀನು ಫ್ರೈ ಮಾಡೋ ಪಾತ್ರೆ ಭಾಳ ಚಿಕ್ಕದು, ದೊಡ್ಡ ಮೀನು ಅದರಲ್ಲಿ ಹಾಕೋಕ್ಕಾಗಂಗಿಲ್ಲ. ಅದಕ್ಕೆ ಚಿಕ್ಕ ಚಿಕ್ಕ ಮೀನು ಸಿಕ್ಕರೆ ಭಾಳ ಖುಷಿ ಆಗ್ತೈತೆ, ನಾನು ತಗೊಂಡೋಗಿ ಆ ಚಿಕ್ಕ ಪಾತ್ರೆಯಲ್ಲಿ ಫ್ರೈ ಮಾಡ್ಕೊಂಡು ತಿಂತೇನೆ. ಹಲ್ಲೆಲೂಯಾ. ನಮಗೆ ದೇವರು ದೊಡ್ಡವನು ಗೊತ್ತು, ನಮ್ಮ ದೇವರು ಪ್ರಪಂಚವನ್ನೇ ಸೃಷ್ಟಿ ಮಾಡಿದಾನೆ ಗೊತ್ತು, ನಮ್ಮ ದೇವ್ರ ದರ್ಶನ ದೊಡ್ಡದು ಗೊತ್ತು. ಆದರೆ ನಮ್ಮ ಮನೇಲಿ ಪಾತ್ರೆ ಏನಾಗಿದೆ, ನಮ್ಮ ಮನಸ್ಸು ಹೆಂಗಿದೆ, ನಮ್ಮ ಹೃದಯ ಹೆಂಗಿದೆ? ನಾನು ನನ್ನ ಮಕ್ಕಳಪ್ಪ, ನಾನು ನನ್ನ ಗಂಡ ಸಾಕ್ರಿ, ನಾನು ನನ್ನ ಕುಟುಂಬ ರೀ, ನಾನು ನನ್ನ ಗಂಡ, ನಾನು ನನ್ನ ಮಕ್ಕಳು, ನಾನು ನನ್ನ ಕುಟುಂಬ ಸಾಕು. ನಮ್ಮ ಮನೇಲಿರೋ ಪಾತ್ರೆ ಚಿಕ್ಕದ್ರಿ, ದೊಡ್ಡ ಮೀನು ಸಿಕ್ಕರೆ ಏನು ಮಾಡೋದು? ಹಲ್ಲೆಲೂಯಾ. ನಿಮ್ಮ ಮನಸ್ಸು, ನಿಮ್ಮ ಹೃದಯನ ದೊಡ್ಡದು ಮಾಡ್ಕೊಳ್ರಿ. ದೇವರು ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಏನಾಗಿದ್ದಾನೆ? ದೊಡ್ಡವನಾಗಿದ್ದಾನೆ. ಆತನಿಗಿರುವ ದರ್ಶನ ದೊಡ್ಡದು. ಒಂದು ಜನಾಂಗ ಅಲ್ಲ, ಒಂದು ಕುಲದವರಲ್ಲ, ಒಂದು ಭಾಷೆಯವರಲ್ಲ, ಒಂದು ದೇಶದವರಲ್ಲ, ಒಂದು ಊರಿನವರಲ್ಲ, ಒಂದು ಓಣಿಯವರಲ್ಲ. ಹಲ್ಲೆಲೂಯಾ. ಒಂದು ರಾಜ್ಯ ಅಲ್ಲ, ಒಂದು ತಾಲೂಕಲ್ಲ. ಹಲ್ಲೆಲೂಯಾ. ಇಡೀ ಬ್ರಹ್ಮಾಂಡ, ಇಡೀ ಪ್ರಪಂಚ, ಎಲ್ಲ ಕುಲ, ಎಲ್ಲ ಭಾಷೆಯವರು, ಎಲ್ಲ ಜನಾಂಗದವರು ರಕ್ಷಣೆ ಹೊಂದಬೇಕು. ದೇಶದ ಎಲ್ಲ ದೇಶದ ಜನರನ್ನ ಶಿಷ್ಯರನ್ನಾಗಿ ಮಾಡ್ರಿ. ದೇವರ ದೊಡ್ಡ ದರ್ಶನ ಇದು. ಹಲ್ಲೆಲೂಯಾ. ಎಲ್ಲ ದೇಶದ ಜನರನ್ನ ಏನ್ ಮಾಡ್ಬೇಕಂತೆ ನಾವು? ಶಿಷ್ಯರನ್ನಾಗಿ ಮಾಡ್ರಿ. ಅದಕ್ಕಾಗಿ ಏನೇನಿದೆ? ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ನನಗೆ ಅಧಿಕಾರ. ಹಲ್ಲೆಲೂಯಾ. ಪರಲೋಕದಲ್ಲಿಯೂ ಭೂಲೋಕದಲ್ಲೂ ಅಧಿಕಾರ ಹೊಂದಿರುವ ಯೇಸು ಸ್ವಾಮಿ ಶಿಷ್ಯರಿಗೆ ಕೊಡ್ತಾ ಇರುವ ದರ್ಶನ ಇದು. ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಅಧಿಕಾರ ಹೊಂದಿದಂತ ಯೇಸು ಸ್ವಾಮಿ ಶಿಷ್ಯರಿಗೆ ಕೊಡ್ತಾ ಇರುವಂತ ಒಂದು ದರ್ಶನ, ಅಧಿಕಾರ ಏನು? ಎಲ್ಲಾ ದೇಶದ ಜನರು ರಕ್ಷಣೆ ಹೊಂದಬೇಕು. ಎಲ್ಲಾ ದೇಶದ ಜನರು ವಿಶ್ವಾಸಿಗಳಾಗಿ ಅಲ್ಲ, ಶಿಷ್ಯರಾಗಿ ಮಾರ್ಪಡಬೇಕು. ವಿಶ್ವಾಸಿ ಅಲ್ಲ ಶಿಷ್ಯರಂದ್ರೆ ಏನ್? ನಮ್ಮ ಪಾಸ್ಟರ್ ಏನೋ ಸ್ವಲ್ಪ ಹಂಗ ಅನ್ಕೊಂಡಿರಾ? ವಿಶ್ವಾಸಿಗೂ ಶಿಷ್ಯರಿಗೂ ವ್ಯತ್ಯಾಸ ಗೊತ್ತಿದೆನಾ ನಿಮಗೆ? ವಿಶ್ವಾಸಿಗೂ ಶಿಷ್ಯರಿಗೂ ವ್ಯತ್ಯಾಸ ಏನಿದೆ ಹೇಳ್ರಿ? ಓಕೆ, ಮತ್ತೆ ಶಿಷ್ಯರಿಗೂ ವಿಶ್ವಾಸಿಗಳಿಗಿರುವ ವ್ಯತ್ಯಾಸ? ಓಕೆ, ಮತ್ತೆ ಈ ಕಡೆ ಯಾರಿಗೂ ಗೊತ್ತಾಗ್ತಿಲ್ವಾ? ಬೇಗ. ಅವರ ಆತ್ಮಗಳನ್ನ ಎಚ್ಚರಿಸ್ತಾ ಇರ್ತಾರೆ. ಯಾರು? ಶಿಷ್ಯರ ಆತ್ಮಗಳನ್ನ ಆರಿಸಿಕೊಂಡಿರ್ತಾರಲ್ಲ. ಓಕೆ, ಅವ್ರನ್ನ ದೇವರ ಭಯಭಕ್ತಿ ನಡೆಸಿರ್ತಾರೆ ಅವ್ರನ್ನ. ಓಕೆ, ಪ್ರೈಸ್ ದಿ ಲಾರ್ಡ್. ಹಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟನ. ಓಕೆ, ಯಾಕೆ ಗೊತ್ತಾ? ನೀವು ಹೇಳಿದ್ದೆಲ್ಲ ನಿಜ. ಶಿಷ್ಯರು ಹೊರಟು ಹೋಗ್ತಾರೆ, ಶಿಷ್ಯರು ಸುವಾರ್ತೆನ ಸಾರ್ತಾರೆ, ಶಿಷ್ಯರು ವಾಕ್ಯವನ್ನು ಸಾರ್ತಾರೆ. ಅವರು ಹೊರಟು ಹೋಗ್ತಾರೆ, ಅವರು ಸ್ವಾರ್ಥಗಾಗಿ ತಮ್ಮದೆಲ್ಲವನ್ನು ತ್ಯಾಗ ಮಾಡ್ತಾರೆ, ದೇವರ ರಾಜ್ಯಕ್ಕಾಗಿ, ಆತ್ಮಗಳಿಗಾಗಿ ತವಕಿಸ್ತಾರೆ, ಅವ್ರನ್ನ ದೇವರ ರಾಜ್ಯಕ್ಕೆ ನಡೆಸ್ತಾರೆ. ವಿಶ್ವಾಸ ಏನ್ ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾರೆ, ದೇವ್ರ ವಾಕ್ಯದಲ್ಲಿ ನೆಲೆಗೊಂಡಿರ್ತಾರೆ, ಪ್ರಾರ್ಥನೆಗೆ ಹೋಗ್ತಾರೆ, ಸಭೆಗೆ ಹೋಗ್ತಾರೆ, ಮನೆಯಲ್ಲಿ ಇರ್ತಾರೆ, ಮನೆಗೆ ತಮ್ಮ ಕೆಲಸವನ್ನು ಮಾಡ್ಕೊಳ್ತಾರೆ. ಇದು
ಶಿಷ್ಯರಿಗೂ ವಿಶ್ವಾಸಿಗಳಿಗೂ ಇರುವಂಥ ವ್ಯತ್ಯಾಸ. ವಿಶ್ವಾಸಿ ಆದರೆ ಆತನ ಒಂದು ಆತ್ಮಿಕ ಜೀವಿತಕ್ಕಾಗಿ ಪ್ರಾರ್ಥನೆ ಮಾಡ್ತಾನೆ, ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ಕೊಳ್ತಾನೆ, ಮನೆಯವರಿಗಾಗಿ ಪ್ರಾರ್ಥನೆ ಮಾಡ್ತಾನೆ, ಸಭೆಗಾಗಿ ಪ್ರಾರ್ಥನೆ ಮಾಡ್ತಾನೆ, ಸಭೆ ಕೆಲಸದಲ್ಲಿ ತೊಡಗಿಸ್ತಾನೆ, ಅಷ್ಟಕ್ಕೆ ತನ್ನಷ್ಟಕ್ಕೆ ತಾನು ಇರ್ತಾನೆ. ಅದು ಶಿಷ್ಯರು ಮಾಡುವಂಥ ಕೆಲಸ ಅಲ್ಲ. ಶಿಷ್ಯರು ಆತ್ಮ ರಕ್ಷಣೆಗಾಗಿ ತವಕಿಸ್ತಾರೆ, ಆತ್ಮ ಭಾರದಿಂದ ಪ್ರಾರ್ಥಿಸ್ತಾರೆ, ಆತ್ಮ ರಕ್ಷಿಸೋದಕ್ಕೋಸ್ಕರವಾಗಿ ಅವರ ಹಳ್ಳಿ ಪಳ್ಳಿಗಳಿಗೆ ಹೋಗ್ತಾರೆ, ರಾಜ್ಯ ದೇಶಗಳಿಗೆ ಹೋಗ್ತಾರೆ, ಸುವಾರ್ತೆನ ಸಾರಿ ದೇವರ ಕಡೆಗೆ ಅನೇಕರನ್ನ ನಡೆಸ್ತಾರೆ. ಅದು ಶಿಷ್ಯರು ಮಾಡುವ ಕೆಲಸ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಎಲ್ಲಾ ಜನರನ್ನ ಶಿಷ್ಯರನ್ನಾಗಿ ಮಾಡ್ರಿ, ಮನೇಲಿ ಕುತ್ಕೊಂಡು ಪ್ರಾರ್ಥನೆ ಮಾಡೋರನ್ನಾಗಿ ಮಾಡಬೇಡ್ರಿ. ಹಲ್ಲೆಲೂಯಾ. ಹಂಗಂದ್ರೆ ಪ್ರಾರ್ಥನೆ ಮಾಡೋರು ಬೇಡವಾ? ಬೇಕು. ಪ್ರಾರ್ಥನೆ ಮಾಡೋರು ಬೇಡ ಅಂತಿಲ್ಲ. ಹೆಚ್ಚಿನ ಭಾಗ ಏನಾಗಲಿ, ಮನೆಯಲ್ಲಿ ಮಕ್ಕಳಿಗೆ ನಾವೇನು ಹೇಳಿ ಕಳಿಸ್ತೀವಿ? ನೀನೊಬ್ಬ ಮನೇಲಿ ಕಸ ಹೊಡ್ಕೊಂಡಿರಪ್ಪ, ನೀನೊಬ್ಬ ಇಂಜಿನಿಯರ್ ಓದಪ್ಪ ಅಂತೀವ? ಮನೆಯಲ್ಲಿ ನೀನೊಬ್ಬನು ಕಸ ಹೊಡ್ಕೊಂಡು ಇರಪ್ಪ, ನೀನೊಬ್ಬನು ಚೆನ್ನಾಗಿ ಇಂಜಿನಿಯರ್ ಓದಪ್ಪ ಅಂತೀರಾ? ಮನೆಯಲ್ಲಿ ನಿಮಗಿಬ್ಬರೇ ಮಕ್ಕಳಿದ್ರು ಏನಾಗಲಿ, ಒಬ್ಬರು ಡಾಕ್ಟರ್ ಆದ್ರೂ ಆಗಲಿ, ಒಬ್ಬರು ಇಂಜಿನಿಯರ್ ಆದರೂ ಆಗಲಿ, ಒಬ್ರು IAS ಓದಲಿ, ಇನ್ನೊಬ್ರು IPS ಓದಲಿ, ಪ್ರಾರ್ಥನೆ ಮಾಡೋರು ಬೇಡವಾ? ಬೇಕು. ಸ್ವಾರ್ಥ ಹೇಳೋರು ಬೇಡವಾ? ಬೇಕು. ಹೆಚ್ಚಿನ ಭಾಗ ಶಿಷ್ಯರಾಗಿರ್ಲಿಕ್ಕೆ ಬಯಸ್ರಿ. ಶಿಷ್ಯರಾದರೆ ಆತ್ಮ ಭಾರದಿಂದ ತವಕಿಸಿ ಪ್ರಾರ್ಥಿಸ್ತೀರಿ, ಆತ್ಮ ಭಾರ ಹೊತ್ಕೊಂಡು ದೇಶ ವಿದೇಶಗಳಿಗೆ ಪ್ರಯಾಣಿಸ್ತೀರಿ. ಹಲ್ಲೆಲೂಯಾ. 12 ಜನ ಶಿಷ್ಯರು. ಯೇಸು ಸ್ವಾಮಿಗೆ ಎಷ್ಟು ಜನ ಶಿಷ್ಯರಿದ್ರು? 12 ಜನ. ಯೇಸು ಸ್ವಾಮಿ ಸತ್ತು ಪುನರುತ್ಥಾನನಾಗಿ ಬಂದಾಗ ಮತ್ತೆ ಒಂದು ಲೆಸ್ ಆಯ್ತು. ಎಷ್ಟು ಜನ? 11 ಜನ. 11 ಜನ ದೇಶದ ಎಲ್ಲ, ಪ್ರಪಂಚದ ಎಲ್ಲ ದೇಶಗಳಿಗೆ ಎಲ್ಲೆಲ್ಲಿ ಹೋಗ್ಬೇಕಾಯ್ತು ಅವರೆಲ್ಲ ಕಡೆಗೂ ಹೋದ್ರು. ನಮ್ಮ ದೇಶಕ್ಕೆ ಶ್ರೀಮತ್ ತೋಮ, ಯೇಸು ಸ್ವಾಮಿಯ ಶಿಷ್ಯ ತೋಮ ನಮ್ಮ ದೇಶಕ್ಕೆ ಬಂದ ಪ್ರಿಯರೇ. ನೋಡಿ, ಆತ್ಮ ಭಾರ ಹೊತ್ಕೊಂಡು. ಅವರು ಒಂದು ವೇಳೆ ವಿಶ್ವಾಸಿಗಳಾಗಿದ್ರೆ ಅಲ್ಲೇ ಯೆರೂಸಲೇಮಿನಲ್ಲೇ ಇರ್ತಿದ್ರು. ವಿಶ್ವಾಸಿಯಾಗಿದ್ರೆ ಅಲ್ಲ ಯೆರೂಸಲೇಮಿನಲ್ಲಿ ಯೇಸು ಸ್ವಾಮಿ ಎಲ್ಲೆಲ್ಲಿ ಅಡ್ಡಾಡಿದ್ನೋ, ಗಲ್ಲಾಯ್ಕೆ ಹೋಗಿದ್ನ, ಸೀನಾಯಿ ಬೆಟ್ಟಕ್ಕೆ ಹೋಗಿದ್ನ, ಇನ್ನೊಂದು ಕಡೆ ಹೋಗಿದ್ದ, ಅಲ್ಲೇ ಹೋಗಿ ಅಷ್ಟೇ ಸುವಾರ್ತೆ ಹೇಳ್ಕೊಂಡಿರ್ತಿದ್ರು. ಅವರು ಶಿಷ್ಯರಾಗಿ ಮಾರ್ಪಟ್ಟಾಗ ಏನಾಯ್ತು? ಪ್ರಪಂಚದ ಮೂಲೆ ಮೂಲೆಗೆ ಪ್ರಯಾಣ ಮಾಡಿದ್ರು. ಅಪೊಸ್ತಲನಾದ ಪೌಲ ದೇವರ ದರ್ಶನ ಹೊಂದಿ ಅಪೊಸ್ತಲತನವನ್ನ ಹೊಂದಿಕೊಂಡು ಆತನು ಹೋಗ್ತಾನೆ. ಆತನು ಮಾಡಿದಷ್ಟು ಪ್ರಯಾಣ ಯಾರು ಕೂಡ ಮಾಡಲಿಲ್ಲ. ಅಷ್ಟು ಪ್ರಯಾಣಗಳನ್ನು ಮಾಡಿ ಆತನು ದೇವರ ರಾಜ್ಯಕ್ಕೆ ಅನೇಕರನ್ನು ನಡೆಸಿದ. ನಮ್ಮ ತವ ಮನೆಯಲ್ಲಿ ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡದಾಗಿ ನಾವು ಯೋಚನೆ ಮಾಡ್ತೀವಿ. ನಾವು ಅನೇಕ ಸಾರಿ ಮಾರ್ಕೆಟಿಗೆಲ್ಲ ಹೋದಾಗ ಬೇರೆ ಬೇರೆ ಏನಾದ್ರು ಐಸ್ ಕ್ರೀಮು ಬೇರೆ ಏನಾದ್ರು ತೊಗೊಂಡು ಬರಬೇಕಾದ್ರೆ ನಾನು ಯಾವಾಗಲೂ ಫ್ಯಾಮಿಲಿ ಪ್ಯಾಕ್ಗೆ ಹೋಗ್ತೀನಿ. ಫ್ಯಾಮಿಲಿ ಪ್ಯಾಕ್ ಅಂದರೆ ಏನು ಗೊತ್ತಾ? ಮನೆಗೆ ಎಷ್ಟು ಜನ ಇದ್ದೀವೋ ಅಷ್ಟು ಜನ ತಿನ್ನಬೇಕು. 2-3 ಇದ್ದರೆ ಒಂದು 10 ರೂಪಾಯಿದು, ಒಂದು 20 ರೂಪಾಯಿದು 2 ಕೋನು ಅಥವಾ ಒಂದು 2 ಐಸ್ ಕ್ರೀಮ್, ಒಂದು 10 ರೂಪಾಯಿದು ಅಥವಾ 20 ರೂಪಾಯಿದು ಒಂದು ಐಸ್ ಕ್ರೀಮ್ 2 ತೊಗೊಂಡು ಹೋದರೆ ಮನೆಗಿರೋರು 2 ಮಕ್ಕಳು ಊಟ ತಿಂದುಬಿಡ್ತಾರೆ. ಆದರೆ ನಮ್ಮದು ದೊಡ್ಡದು, ಎಲ್ಲರೂ ತಿನ್ನಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ? ನಾನು ಹೆಚ್ಚಾಗಿ ಫ್ಯಾಮಿಲಿ ಪ್ಯಾಕೇ ಹುಡುಕ್ತೀನಿ. ಅದು ಐಸ್ ಕ್ರೀಮ್ ಆಗಿರಲಿ, ಮಿಕ್ಚರ್ ತಗೊಳ್ಳಿ, ಖಾರ ತಗೊಳ್ಳಿ, ಏನೇ ತಗೊಂಡ್ರು. ಯಾಕೆ? ನಮ್ಮದು ದೊಡ್ಡದು ಕುಟುಂಬ, ಎಲ್ಲರೂ ತಿನ್ನಬೇಕು ಅಂತ. ಹಾಗೆ ನಮ್ಮ ಮನೆಯಲ್ಲಿ ತವ ದೊಡ್ಡದಿದ್ರೆ ಮೀನು ದೊಡ್ಡದು ಚಿಂತೆ ಇಲ್ಲಪ್ಪ, ದೊಡ್ಡದು ಬರಲಿ ಅಂತೀವಿ. ನಮ್ಮ ಮನಸ್ಸು, ನಮ್ಮ ಮನೆಯಲ್ಲಿರೋ ಪಾತ್ರೆ, ನಮ್ಮ ಮನಸ್ಸು ಹೃದಯ ಚಿಕ್ಕದಾಗಿದ್ರೆ ಪರವಾಗಿಲ್ಲ, ನನಗಿದ್ರೆ ಸಾಕು. ಹಲ್ಲೆಲೂಯಾ. ಇವತ್ತಿಂದ ಪಾತ್ರೆ ದೊಡ್ಡದು ಮಾಡ್ಕೊಳ್ತೀರಾ? ಹಲ್ಲೆಲೂಯಾ. ಇವತ್ತಿಂದ ನಿಮ್ಮ ಹೃದಯನ ವಿಶಾಲ ಪಡಿಸ್ಕೊಳ್ತೀರಾ? ಇವತ್ತಿಂದ ನಿಮ್ಮ ಮನಸ್ಸನ್ನು ವಿಶಾಲ ಮಾಡ್ಕೊಳ್ತೀರಾ? ಯಾಕೆ ವಿಶಾಲ ಮಾಡ್ಕೋಬೇಕು? ನಮ್ಮ ದೇವರು ದೊಡ್ಡವನಾಗಿದ್ದಾನೆ. ಯಾರೋ ಹೇಳಿದ್ರು ಅಂತಲ್ಲ, ನಮ್ಮ ಪಾಸ್ಟರ್ ಹೇಳಿದ್ರಂತಲ್ಲ. ಹಲ್ಲೆಲೂಯಾ. ನನ್ನ ದೇವರು ದೊಡ್ಡವನಾಗಿದ್ದಾನೆ. ಎಲ್ಲ ದೇಶದ ಜನರು ಏನು ಮಾಡ್ಬೇಕು? ನಾವು ಶಿಷ್ಯರನ್ನಾಗಿ ಮಾಡಬೇಕು. ಅದಕ್ಕೋಸ್ಕರ ನಾನು ದೊಡ್ಡ ದರ್ಶನವನ್ನ ಎದುರು ನೋಡುತ್ತೇನೆ. ದೊಡ್ಡ ದರ್ಶನವನ್ನು ಎದುರು ನೋಡ್ತೇನೆ. ದೊಡ್ಡ ದರ್ಶನಕ್ಕಾಗಿ ಬಯಸ್ತೇನೆ. ದೊಡ್ಡ ದರ್ಶನ ಏನು ಗೊತ್ತಾ? ನನ್ನ ದೇವರ ದೊಡ್ಡ ದರ್ಶನ. ಎಲ್ಲ ಜನರು ರಕ್ಷಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಹೇಳಿದ ಮಾತು, ಎಲ್ಲ ದೇಶದ ಜನರು ಶಿಷ್ಯರಾಗಿ ಮಾರ್ಪಡಬೇಕು. ಎಲ್ಲ ದೇಶದ ಜನರು, ಒಬ್ಬರು ಕೂಡ ನಾಶ ಆಗಬಾರ್ದು. ಈ ವಾಕ್ಯ ಯಾವಾಗ ಹೇಳಿದ್ದಾರೆ ಏಸಪ್ಪ?
ಈ ವಾಕ್ಯ ಯಾವಾಗ ಹೇಳಿದ್ದಾರೆ ಯೇಸಪ್ಪ? ಈ ಮಾತು ಯಾವಾಗ ಹೇಳಿದ್ದಾರೆ? ಆತನು ಭೂಮಿ ಮೇಲೆ ಇದ್ದಾಗ. ಹೆಚ್ಚು ಕಡಿಮೆ ಎಷ್ಟು ವರ್ಷ ಆಯಿತು? 2024ರಲ್ಲಿದ್ದೀವಿ ಅಲ್ವಾ? 2024ರಲ್ಲಿದ್ದೀವಿ. ಅಂದು ಯೇಸು ಸ್ವಾಮಿ ಹೇಳಿದ್ದು ಏನಂತ? ಹೋಗ್ರಿ, ಸ್ವಾರ್ಥ ಸಾರ್ರಿ, ಎಲ್ಲ ದೇಶದ ಜನರನ್ನ ಶಿಷ್ಯರನ್ನಾಗಿ ಮಾಡ್ರಿ. ಹಾಗಾದ್ರೆ ಯಾಕೆ ಇನ್ನೂ ಆಗಲಿಲ್ಲ? ಏನಾಗಿದ್ದಾರ? ಎಲ್ಲರೂ ವಿಶ್ವಾಸಿಗಳಾಗಿದ್ದಾರ, ಶಿಷ್ಯರಾಗಿಲ್ಲ. ಯೇಸು ಸ್ವಾಮಿ ಮಾತು ಹೇಳಿ 2024 ವರ್ಷ ಆಯಿತು ಈ ಮಾತು ಹೇಳಿ. ಇನ್ನೂ ವಿಶ್ವಾಸದಲ್ಲಿದ್ದಾರೆ ಹೊರತಾಗಿ ಶಿಷ್ಯರಾಗಲಿಲ್ಲ. ಇನ್ನೂ ಮಾಡಬೇಕಾದ ಕೆಲಸ ಏನಾಗಿದೆ? ಬಹಳ ಇದೆ. ಇನ್ನೂ ಮಾಡಬೇಕಾದ ಕೆಲಸ ಬಹಳ ಇದೆ. ಇನ್ನೂ ದರ್ಶನ ಬೇಕಾಗಿದೆ ಜನರಿಗೆ. ಇನ್ನೂ ದರ್ಶನದಲ್ಲಿ ನಡೆಸೋರು ಬೇಕಾಗಿದ್ದಾರೆ. ಇನ್ನೂ ದರ್ಶನವನ್ನು ಬೋಧಿಸುವವರು ಬೇಕಾಗಿದ್ದಾರೆ. ಆ ದೇವರ ದೊಡ್ಡ ದರ್ಶನ ತಿಳಿಸುವವರು ಇಲ್ಲ. ಆ ದೇವರ ದೊಡ್ಡ ದರ್ಶನವನ್ನು ಹೊಂದುವವರಿಲ್ಲ. ಆ ದೇವರ ದೊಡ್ಡ ದರ್ಶನವನ್ನು ಅಪೇಕ್ಷಿಸುವವರಿಲ್ಲ. ನಾನು, ನನ್ನ ಮನೆಯು, ನನ್ನ ಮನೆಯವರೆಲ್ಲರೂ ಎಡಬಿಡಾದೆ ಸ್ತೋತ್ರ ಹೇಳುವೆವು. ಏನಂತ ಅನ್ಕೊಂಡಿದ್ದೀವಿ ನಾವಿನ್ನು? ನಾನು, ನನ್ನ ಮನೆಯವರೆಲ್ಲರೂ. ಸಾಕು. ಹಂಗಂದ್ರೆ ಹಾಡು ಹಾಡಬಾರ್ದ? ಹಾಡಬೇಕು, ಹಾಡಬೇಕು, ದೇವ್ರನ್ನ ಸ್ತುತಿಸ್ಬೇಕು. ಆದರೆ ನಾವು ಸುವಾರ್ತೆ ವಿಷಯದಲ್ಲಿ ಬಂದಾಗ, ದರ್ಶನದ ವಿಷಯದಲ್ಲಿ ಬಂದಾಗ ದೇವರಿಂದ ದೊಡ್ಡದಾಗಿ ಅಪೇಕ್ಷಿಸಬೇಕು. ಹಲ್ಲೆಲೂಯ. ದೇವರ ಹತ್ರ ಬಂದಾಗ ನಾವು ಏನ್ ಮಾಡ್ಬೇಕ್ರಿ? ದೊಡ್ಡದಾಗಿ ಬಯಸ್ಬೇಕು. ಭಕ್ತನ ಹೇಳ್ತಾನೆ, ದೇವರೇ ನನ್ನ ಕಣ್ಣುಗಳನ್ನ ತೆರೆ, ನಾನು ನಿನ್ನ ಧರ್ಮಶಾಸ್ತ್ರವನ್ನ ಏನ್ ಮಾಡ್ತೇನೆ? ನೋಡ್ತೇನೆ. ಕಣ್ಣು ತೆರೆ. ಅಲ್ಲವರೆಗೂ ಏನ್ ಮಾಡಿದೀಯಾ? ಕಣ್ಣು ಮುಚ್ಕೊಂಡಿದ್ದೀಯಾ? ಕಣ್ಣು ತೆರೆ, ನಾನು ನಿನ್ನ ಧರ್ಮೋಪದೇಶವನ್ನ ನೋಡ್ತೇನೆ. ಇವತ್ತು ಅನೇಕ ವಿಶ್ವಾಸಿಗಳು ಕಣ್ಣು ಮುಚ್ಕೊಂಡಂಗಿದ್ದಾರೆ. ಅನೇಕ ದೇವ್ರ ಮಕ್ಕಳು ಕಣ್ಣು ಮುಚ್ಕೊಂಡು ಬರೋದು ದೇವಾಲಯಕ್ಕೆ, ಕಣ್ಣು ಮುಚ್ಕೊಂಡು ಬರೋದು, ಪ್ರಾರ್ಥನೆ ಮಾಡೋದು, ಕಣ್ಣು ಮುಚ್ಕೊಂಡು ಮತ್ತೆ ಮನೆಗೆ ಹೋಗೋದು. ಕಣ್ಣು ತೆರೆರಿ. ನಿಮ್ಮ ಮುಂದೆ ವಿಶಾಲವಾದಂಥ ಭೂಮಿ ಇದೆ. ಆ ಭೂಮಿಯಲ್ಲಿ ವಿಶಾಲವಾದ ಸ್ಥಳ ಇದೆ. ಸ್ಥಳದಲ್ಲಿ ವಿಶಾಲವಾದ ಬೆಳೆ ಇದೆ. ಕೊಯ್ಯೋರು ಯಾರು? ಕೊಯ್ಯೋರು ಯಾರು? ಶಿಷ್ಯರಾಗಿ ಮಾರ್ಪಡುವವರು. ಶಿಷ್ಯರಾದವರು ಕೊಯ್ಯೋದಕ್ಕೆ ಸಿದ್ಧರಾಗ್ತಾರೆ. ಹಲ್ಲೆಲೂಯ. ಇವತ್ತು ಒಬ್ಬರು ನಾಶ ಆಗಬಾರ್ದಂತ ಆತನದ ಚಿತ್ತ, ಅದನ್ನ ನಾವೇನ್ ಮಾಡ್ತಾ ಇದ್ದೀವಿ? ನೆರವೇರಿಸೋದಕ್ಕೋಸ್ಕರವಾಗಿ ಪ್ರಯಾಸ ಪಡ್ತಾ ಇಲ್ಲ. ಪ್ರಯಾಸ ಇಲ್ಲ. ನಾನು ರಕ್ಷಣೆ ಹೊಂದಿದ್ದೀನಿ ಸಾಕಪ್ಪ, ಉಳ್ದವ್ರದ್ದು ನಮಗೆ ಏನು ಬೇಡ, ಉಸಾಬರಿ. ಉಳ್ದವ್ರದ್ದು ನಮಗೆ ಯಾಕ? ನಾವು 4 ಜನಕ್ಕೆ ಸ್ವಾರ್ಥ ಹೇಳೋಣ, ಆದಾಗ ನೋಡೋಣಂತೆ. ಈ ವಾರ ಹೋದಾಗ, ಹೊಲಕ್ಕೆ ಹೋದಾಗ ಅಲ್ಲಿ ಯಾರ ಜೊತೆಲಿದ್ರೆ ಅವ್ರಿಗೊಂದು 4 ಮಾತು ಹೇಳೋಣ. ರಕ್ಷಣೆ ಹೊಂದಿದ್ರೆ ಅವ್ರದ್ದು, ಇಲ್ಲ ಅಂದ್ರೆ ಅವ್ರಿಗೆ. ನಮಗೇನಾಗದೆ ಅಲ್ಲ? ಹಾಗೆ ಇದ್ದೀವಿ. ಬದಲಾಯಿಸೋಣ. ದರ್ಶನ, ದೇವರ ವಿಶಾಲವಾದ ದರ್ಶನವನ್ನು ಹೊಂದಿಕೊಳ್ಳೋಣ. ದೇವರ ವಿಶಾಲತೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ನೋಡಿ, ವಾಕ್ಯ ಹೇಳ್ತದೆ, ನೀವು ಎಲ್ಲಾ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡ್ರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ಏನ್ ಮಾಡಿಸ್ರಿ? ದೀಕ್ಷಾಸ್ನಾನ ಮಾಡಿಸ್ರಿ. ಇನ್ನೂ ಕೂಡ ಅನೇಕರು, ದೂರ ಹೋಗೋದು ಬೇಡ, ನಮ್ಮ ಸಭೆಯಲ್ಲೇ ಇನ್ನೂ ಕೂಡ ಒಪ್ಪಿಸದೇ ಇರೋರು ಇದ್ದೀರಿ. ಇನ್ನೂ ಕೂಡ ಏನ್ ಮಾಡಿದವರು ಇದ್ದೀರಿ? ಒಪ್ಪಿಸಿ ಕೊಡದೇ ಇರೋರು ಇದ್ದೀರಿ. ದೀಕ್ಷಾಸ್ನಾನದ ವಿಷಯದಲ್ಲಿ ವರ್ಷ, 2 ವರ್ಷ, 3 ವರ್ಷ, 4 ವರ್ಷಗಳಿಂದ ದೇವರ ಕಡೆಗೆ ತಿರುಗಿವಿ ಅಂತ ಹೇಳ್ಕೊಂಡು ವಾಕ್ಯನ ನೆರವೇರಿಸದೇ ಇದ್ದೀರಿ. ಏನು ತಡೆ? ಪರೀಕ್ಷಿಸ್ಕೊಳ್ರಿ. ಏನು ತಡೆ? ಪ್ರಿಯ ಸಹೋದರನೇ, ಸಹೋದರಿ, ವಾಕ್ಯ ಕೇಳಿಸ್ಕೊಳ್ಳುವಂಥ ಪ್ರತಿಯೊಬ್ಬರಿಗೂ ಕೂಡ, ಆನ್ಲೈನಲ್ಲಿರುವವರಿಗೂ ಕೂಡ ಏನು ತಡೆ? ವಾಕ್ಯ ನೆರವೇರಿಸದೇ ಇರುವುದಕ್ಕೆ ಏನು ತಡೆ? ಸುವಾರ್ತೆ ಕೇಳಿಸ್ಕೊಂಡ, ರಕ್ಷಣೆಯ ಕಾರ್ಯ ನಿನ್ನ ಕಿವಿಗೆ ಬಿತ್ತ, ಪಶ್ಚಾತ್ತಾಪ ನಿನ್ನ ಹೃದಯಕ್ಕೆ ಬರಬೇಕು. ರಕ್ಷಣೆಯ ಮಾತು ನಿನ್ನ ಕಿವಿಗೆ ಬಿದ್ದಾಗ ಪಶ್ಚಾತ್ತಾಪ ಹೃದಯದಲ್ಲಿ ಹುಟ್ಟಬೇಕು. ಪಶ್ಚಾತ್ತಾಪ ಹೃದಯದಲ್ಲಿ ಹುಟ್ಟಿದಾಗ ಬಾಯಿಂದ ಅರಿಕೆ ಮಾಡಬೇಕು. ಬಾಯಿಂದ ಅರಿಕೆ ಮಾಡಿದ ಮೇಲೆ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತಗೊಳ್ಬೇಕು. ಇದು ಪ್ರೊಸೆಸ್. ಹಲ್ಲೆಲೂಯಾ. ರಕ್ಷಣೆ ಅನ್ನುವಂಥದ್ದು ಪರಿಪೂರ್ಣವಾಗುವುದು ಯಾವಾಗ? ಕರ್ತನ ಮೇಜಿನಲ್ಲಿ ಬರುವಾಗ. ಹಲ್ಲೆಲೂಯಾ.
ರಕ್ಷಣೆ ಪರಿಪೂರ್ಣವಾಗುವುದು ಯಾವಾಗ? ಕರ್ತನ ಮೇಜಿನಲ್ಲಿ ಬರುವಾಗ. ಅದು ಫುಲ್ಫಿಲ್. ಸಭೆಯ ಕಾರ್ಯ ಅದು ಫುಲ್ಫಿಲ್. ವಿಶ್ವಾಸಿ ದೇವರ ವಾಕ್ಯವನ್ನು ಕೇಳಿಸ್ಕೊಂಡು ಆತನು ಪಾಪದ ಪಾಲಿಗೆ ಪಶ್ಚಾತ್ತಾಪಪಟ್ಟು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿ ನೀರಿನಲ್ಲಿ ಮುಳುಗಿ ದೀಕ್ಷಾಸನ ತಗೊಂಡು ಕರ್ತನ ಮೇಜಿಗೆ ಬರುವಾಗ ಅದು ಫುಲ್ಫಿಲ್ ಆಗ್ತದೆ. ಅದನ್ನು ದಿನಾ ಕಾಪಾಡಿಕೊಂಡು ಹೋಗಬೇಕು. ಹಲ್ಲೆಲೂಯಾ. ಅದನ್ನು ದಿನಾ ಕಾಪಾಡಿಕೊಂಡು ನಾವು ಹೋಗಬೇಕು. ದೇವರ ವಾಕ್ಯವನ್ನು ನೆರವೇರಿಸಬೇಕು. ಕಂಡಲ್ಲಿ ದೇವರನ್ನ ಕುರಿತಾಗಿ ಸಾರಬೇಕು. ಸಮಯ ಇದ್ದಾಗ ಅಂತಲ್ಲ, ಕಂಡಲ್ಲಿ ನಾವು ಸುವಾರ್ತೆಯನ್ನು ಸಾರಬೇಕು. ಹಲ್ಲೆಲೂಯಾ. ಸ್ಮಿತ್ ವಿಂಗಲ್ಸ್ವರ್ತ್ ಅಂತೇಳಿ ದೈವ ಸೇವಕರು, ಅವ್ರು ಹೇಳ್ತಾರೆ, ಅವ್ರ ಜೀವನ ಚರಿತ್ರೆಯನ್ನು ಓದುವಾಗ ಭಾಳ ಚೆನ್ನಾಗಿದೆ. ಓದ್ರಿ, ನಿಮ್ಗೆ ಆ ಬುಕ್ಸ್ಗಳು ಸಿಕ್ಕರೆ. ಒಂದು ನಿಮಿಷನೂ ಕೂಡ ವ್ಯರ್ಥ ಮಾಡ್ತಿದ್ದಿಲ್ಲ ಆ ವ್ಯಕ್ತಿ. ಒಂದು ನಿಮಿಷ ಊಟಕ್ಕೆ ಕೂತ್ಕೊಂಡ್ರು ಕೂಡ ಬೈಬಲ್ನ ಪಕ್ಕದಲ್ಲಿ ಇಟ್ಕೊಂಡು ಕೂತ್ಕೋತಿದ್ರಂತೆ. ಊಟ ಮಾಡುವಾಗಲೂ ಒಂದು ತುತ್ತು ಹಿಂಗೆ ತಿಂದರೆ ಒಂದು ವಾಕ್ಯವನ್ನು ಓದ್ತಿದ್ರಂತವ್ರು. ಒಂದು ತುತ್ತು ಹೀಗೆ ನೀರು ಊಟ ಮಾಡಿದರೆ ಒಂದು ವಾಕ್ಯವನ್ನು ಓದ್ತಿದ್ರಂತವ್ರು. ಹಾಗೆ ವಾಕ್ಯವನ್ನು ಧ್ಯಾನ ಮಾಡಿ ಓದಕ್ಕೇನು ಸರಿಯಾಗಿ ಬರೋದಿಲ್ಲ ಅವರಿಗೆ. ವಾಕ್ಯ ಬರೆಯೋಕ್ಕೂ ಬರ್ತಿದ್ದಿಲ್ಲ ಅವರಿಗೆ. ಜ್ಞಾನಿ ಅಲ್ಲ ಅವರು. ಅಂಥ ವ್ಯಕ್ತಿ ಅವರು ಬಿಟ್ಟು ಬಿಡದೆ ದೇವರನ್ನ ವಾಕ್ಯನ ಪ್ರೀತಿ ಮಾಡಿದ್ರಿಂದ ದೇಶ ವಿದೇಶಗಳಿಗೆ ಹೋಗಿ ಅವರು ವಾಕ್ಯವನ್ನು ಸಾರ್ತಾ ಇದ್ರು. ಆ ವ್ಯಕ್ತಿ ರೋಡಲ್ಲಿ ನಡೆದು ಹೋಗ್ತಾ ಇದ್ರೆ, ಆ ವ್ಯಕ್ತಿ ಸೇವಕರು ರೋಡಲ್ಲಿ ನಡೆದು ಹೋಗ್ತಾ ಇದ್ರೆ ಹೊಲದಲ್ಲಿ ಕೆಲಸ ಮಾಡೋರನ್ನ ಅವ್ರು ನೋಡಿದರೆ ಸಾಕು, ಅವ್ರ ಕಣ್ಣಲ್ಲಿ ನೀರು ಬರೋದಂತೆ. ಕೆಲಸ ಮಾಡೋರು ಅವ್ರನ್ನ ನೋಡಿದರೆ ಸಾಕು, ಕಣ್ಣಲ್ಲಿ ದಳ ನೀರು ಸುರಿತಿತ್ತಂತೆ. ಯಾಕೆ ಅಳ್ತಾ ಇದ್ದೀರಿ ನೀವು ಅಂತ ಹೇಳಿದ್ರೆ, ನಮಗೆ ಗೊತ್ತಿಲ್ಲ, ನಿಮ್ಮ ನೋಡ್ತಾ ಇದ್ರೆ ನಮ್ಮ ಕಣ್ಣು ಮುಂದೆ ನಮ್ಮ ಪಾಪ ಎಲ್ಲ ಬರ್ತಾ ಇದೆ. ಹೊಲದಲ್ಲಿ ಕೆಲಸ ಮಾಡೋರು ಹೇಳ್ತಾರೆ, ಗೊತ್ತಿಲ್ಲ ಸರ್, ನಿಮ್ಮನ್ನು ನೋಡ್ತಾ ಇದ್ರೆ ನಾವು ಏನೇನು ತಪ್ಪು ಮಾಡಿದ್ದೀವಿ, ಏನೇನು ಪಾಪ ಮಾಡಿದ್ದೀವಿ, ಅವೆಲ್ಲ ಏನಾಗಿದಾವು ನಮ್ಮ ಎದುರುಗಡೆ, ಇಲ್ಲೆಲ್ಲ ನಮಗೆ ಎದುರುಗಡೆ ಬರ್ತಾ ಇದೆ. ಅದನ್ನ ನೆನಪಾಗ್ತಾ ಇದೆ, ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ, ನಮಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಆಗ ಅವರು ನಿಮ್ಮ ಪಾಪ ಪರಿಹಾರಕ್ಕಾಗಿ ದೇವ್ರು ನಂಬ್ರಿ ಅಂಥೇಳಿ ಅವರಿಗೆ ದೇವ್ರ ವಾಕ್ಯವನ್ನು ಹೇಳಿದಾಗ ಅವರು ಆಗ ದೇವ್ರ ಕಡೆಗೆ ತಿರುಗ್ತಾ ಇದ್ರಂತೆ. ಹಲ್ಲೆಲೂಯಾ. ಒಂದ್ಸಾರಿ ಹಾಗೆ ಕಾರಲ್ಲಿ ಪ್ರಯಾಣ ಮಾಡ್ತಾ ಇದ್ದರು. ಕಾರಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿ ಒಬ್ಬ ವ್ಯಕ್ತಿ ಬಿದ್ದಿದ್ದಾನೆ. ಈ ತಲೆ 2 ಭಾಗ ಆಗಿದೆ, ಸೀಳಿ ಹೋಗಿತ್ತು ಈ ತಲೆ 2 ಭಾಗ, ರಕ್ತ ಹಾಗೆ ಸುರಿತಾ ಇದೆ ರೋಡಲ್ಲಿ. ಇವರು ಕಾರಲ್ಲಿ ಹೋಗ್ತಾ ಇದ್ದಾರೆ. ಡ್ರೈವರ್ ನೋಡಿದ ತಕ್ಷಣ ಅವ್ರ ಕಾರ್ ನಿಲ್ಲಿಸಿದ್ರಂತೆ. ಯಾರು ಇಲ್ಲ, ಸರಿ ಅವ್ನಿಗೆ ಎತ್ಕೊಂಡು ಬಂದ್ರಂತೆ. ಇವರು ಕೂತ್ಕೊಂಡಿದ್ದಾರೆ ಮುಂದಿನ ಸೀಟಲ್ಲಿ. ಹಿಂದೆ ಆ ಸೀಟ್ನಲ್ಲಿ 2 ಭಾಗ ಆಗಿದೆ ತಲೆ. ಅವನಿಗೆ ಕುಂದಿರಿಸ್ಕೊಂಡು ಹೋಗ್ತಾ ಇದ್ದಾರಂತೆ, ಆಸ್ಪತ್ರೆಗೆ ಹೋಗೋಣ ಅಂತೇಳಿ. ಸ್ವಲ್ಪ ಹೊತ್ತು ಮುಂದೆ ಹೋಗೋದಷ್ಟೇ. ಸ್ವಲ್ಪ ಹೊತ್ತಿಗೆ ಹೋಗ್ತಾ ಆ ಸೀಳಿ ಹೋಗಿರೋ ತಲೆ ಒಂದಾಗಿದೆ. ಹೇಗಿದ್ನೋ ಮೊದಲ ಹಾಗೆ ಆ ವ್ಯಕ್ತಿ ಆಗಿದ್ದಾನೆ. ಹಲ್ಲೆಲೂಯಾ. ಹೇಗೆ ಗೊತ್ತಾ ಇದೆಲ್ಲ? ದೇವರ ಜೊತೆಯಲ್ಲಿ ಅವರಿಗಿರುವಂಥ ಅನ್ಯೋನ್ಯತೆ. ಹಲ್ಲೆಲೂಯಾ. ಆ ವ್ಯಕ್ತಿಗೂ ದೇವರಿಗಿರುವ ಸಂಪರ್ಕ, ಆ ಸ್ಮಿತ್ ವಿಂಗಲ್ಸ್ವರ್ತ್ ಸೇವಕರಿಗೂ ದೇವರಿಗೂ ಇರುವಂಥ ಸಂಪರ್ಕ. ಯಾವಾಗಲೂ ವಾಕ್ಯ ಓದ್ತಿದ್ರಂತವ್ರು. ಸ್ವಲ್ಪ 1 ನಿಮಿಷನೂ ಕೂಡ ಟೈಮ್ ಸುಮ್ಮನೆ ಕಳೀತಿದ್ದಿಲ್ವಂತೆ. ಹಾಗೆ ಧ್ಯಾನ ಮಾಡ್ತಾ ಆ ವಾಕ್ಯದಲ್ಲಿರುವ ಅಧಿಕಾರ, ಆ ವಾಕ್ಯದಲ್ಲಿರುವ ಶಕ್ತಿ, ಆ ವಾಕ್ಯದಲ್ಲಿರುವಂಥ ಆ ಮಹಿಮೆ ಈ ವ್ಯಕ್ತಿ ಒಳಗಡೆ ಯಾವಾಗಲೂ ಇರ್ತಾ ಇತ್ತಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಬ್ಬ ಕಾಲು ಕುಂಟ ಅಂದರೆ ಕಾಲೇ ಇಲ್ಲ. ಈ ಕಾಲೇ ಇಲ್ಲ, ಅವನಿಗೆ ಶೂ ತೊಗೊಂಡು ಬರೋ ನಡಿ ಹೋಗೋಣ ಅಂತೇಳಿ ಶೂರು ಆ ಅಂಗಡಿ ಕರ್ಕೊಂಡು ಹೋಗಿದ್ರಂತೆ, ಚಪ್ಪಲಿ ಅಂಗಡಿಗೆ. ಕಾಲೇ ಇಲ್ಲ, ಒಂದೇ ಕಾಲಿದೆ. ಅವನಿಗೋಗಿ ಚೇರ್ ಮೇಲೆ ಕೂತ್ಕೊಂಡ್ರಂತೆ. ಇವರು ಚೇರ್ ಮೇಲೆ ಕೂತ್ಕೊಂಡಿದ್ದಾರೆ. ಆ ಅಂಗಡಿ ಅವನಿಗೆ ಕರೆದು ಇವ್ರಿಗೆ ಏನು ಕೊಡಪ್ಪ, ಶೂ ಕೊಡು ಅಂತ ಹೇಳಿದ್ರಂತೆ ಅವರು. ಅವನ ಕಾಲು ಸೈಜ್ ನೋಡಿದರೆ ಕಾಲೇ ಇಲ್ಲ ಸರ್. ನೀವು ಕೊಡು. ಅವನಿಗೆ ಇವ್ರ ಮೆಂಟ್ಲ ನಾನು ಮೆಂಟ್ಲ ಅಂತ ಅವನಿಗೆ ಆಶ್ಚರ್ಯ.
ನೀನು ಕೊಡು, ಈ ನಂಬರ್ ಅಷ್ಟು ಕೊಡು ಅಂತ ಹೇಳಿದ್ರಂತ. ಅಷ್ಟೇನೆ. ಅವರು ನೋಡಿ ಮೇಲೆ ಕೈ ಹಾಕಿ ಶೂ ತೆಗಿಯೋಷ್ಟರಲ್ಲಿ ಅಲ್ಲಿ ಕಾಲಿದೆ. ಹಲ್ಲೆಲೂಯ. ಅವ್ನು ನೋಡಿ ಮೇಲೆ ಕೈ ಹಾಕಿ ಶೂನ ತಗೊಂಡು ಬಂದು ಅವ್ರು ಕಾಲಿಡುವಷ್ಟರಲ್ಲಿ ಕಾಲಿಟ್ಕೊಂಡು ಚಪ್ಪಲಿ ಶೂ ಹಾಕೊಂಡು ದುಡ್ಡು ಕೊಟ್ಟು ಹೊರಗೆ ಬಂದ್ರಂತೆ. ಎಂಥ ಶಕ್ತಿ! ಹಲ್ಲೆಲೂಯ. ದೊಡ್ಡ ದೇವರು. ಎಂಥ ದೇವರು? ದೊಡ್ಡ ದೇವರು. ದರ್ಶನ ದೊಡ್ಡದು, ವ್ಯಕ್ತಿ ದೊಡ್ಡವನು. ನಾವೇನು ಮಾಡ್ತಾ ಇದ್ದೀವಿ? ಇಲ್ಲಿ ಕೂತ್ಕೊಂಡ್ಬಿಡು ಸ್ವಾಮಿ, ಒಂದು ಚೇರ್ ನಿನಗೆ ಹಾಕಿದ್ದೀವಿ, ನೀನು ಇಲ್ಲಿ ಕೂತ್ಕೋ, ನಾನು ಊರೆಲ್ಲ ತಿರುಗಾಡಿ ಬರ್ತೀನಿ ಅಲ್ಲ? ಮನೆ ಹೆಂಗೆ ಕಟ್ಸಿದ್ದೀರಿ? ಭಾಳ ಚಂದ ಕಟ್ಸಿದ್ದೀವಿ. ದೇವ್ರಿಗೆ ಒಂದು ಮನೆನೇ ಕಟ್ಸಿಬಿಟ್ಟಿವ್ರಿ. ಒಂದು ರೂಮ್ ದೇವರಿಗೆ ಒಂದು ರೂಮ್, ಅದರಲ್ಲೇ ಕುಂದರ್ಸ್ಬಿಡ್ತೀವಿ, ಕೀಲಿ ಹಾಕೊಂಡು ನಾವು ಊರೆಲ್ಲ ತಿರುಗಾಡಿ ಬರ್ತೀವಿ. ರೂಮ್ ಕಟ್ಟಿಸ್ಬಿಡ್ತೀವಿ ದೇವರಿಗೆ. ಮಗನೇ ಮಗಳೇ, ಭೂಮಿ ನನಗೆ ಪಾದಪೀಠ, ಭೂಮಿ ನನಗೆ ಪಾದಪೀಠ, ಆಕಾಶ ನನಗೆ ಸಿಂಹಾಸನ. ಎಂತ ಮನೆ ಕಟ್ತೀಯ ನೀನು? ಎಂತ ಮನೆ ಕಟ್ತೀಯ? ಕಟ್ಟಕ್ಕಾಗುತ್ತ ನಿನಗೆ? ಕಟ್ತೀಯ ನೀನಂತ ಮನೆನ? ಅದಕ್ಕೆ ಮನುಷ್ಯರು ಕಟ್ಟಿರುವ ಮನೆಯಲ್ಲಿ ನಾನು ವಾಸ ಮಾಡಲ್ಲ. ನನಗೆ ಎಂತ ಮನೆ ಕಟ್ತೀಯ ನೀನು? ಈ ಭೂಮಿ ಹೆಂಗಿದೆ ಗೊತ್ತಾ? ಅಳತೆ ಮಾಡಿದ್ದೀರಾ? ಎಷ್ಟು ಚಿಕ್ಕದಿದೆ ಗೊತ್ತಾ ಭೂಮಿ? ಚಿಕ್ಕದಿದ್ದೀನ ದೊಡ್ಡದಿದ್ದೀನ? ವಿಶಾಲವಾಗಿದೆ, ಅಳತೆ ಮಾಡೋಕ್ಕಾಗಿಲ್ಲ. 30-40 ಇದ್ರೇ ಖುಷಿ ಪಡ್ತೀವಿ. 40-60 ಇದ್ರಿ ದೊಡ್ಡ ಜಾಗ ಐತ್ರಿ, 2 ಬೆಡ್ರೂಮ್ ಮನೆ ಕಟ್ಟಿಸ್ಬೋದು ಅಲ್ಲ? ಎಕರೆ ಮಿಲಿಯನ್ಸ್ ಇದಾಗೆ ಇರ್ಬೇಕು, ಗೊತ್ತಿಲ್ಲ ನನಗೆ ಕೂಡ, ಅಳತೆ ಮಾಡೋಕ್ಕಾಗಿಲ್ಲ. ಅಷ್ಟು ದೊಡ್ಡ ದೇವರು, ಅಷ್ಟು ದೊಡ್ಡ ಸ್ಥಳ, ಜಸ್ಟ್ ಆತನಿಗೆ ಪಾದಪೀಠ. ಹಲ್ಲೆಲೂಯ. ಒಂದು ಆತನ ಕಾಲು ಇಡುವಂತ ಸ್ಥಳ ಅದು. ಅಷ್ಟು ದೊಡ್ಡ ಭೂಮಿ ಆತನ ಒಂದು ಕಾಲಿಡುವಂತ ಸ್ಥಳ ಆಗಿದೆ. ದೊಡ್ಡ ಸಿಂಹಾಸನ, ಈ ಆಕಾಶ ಅನ್ನುವಂಥದ್ದು, ಇದನ್ನ ನೋಡಕ್ಕಾಗಂಗಿಲ್ಲ. ನೋಡ್ತೀರಾ ನೀವು ಆಕಾಶ ಎಷ್ಟು ದೊಡ್ಡದಿದೆ ಅಂತೇಳಿ, ಎಷ್ಟು ಉನ್ನತವಾಗಿದೆ ಅಂತೇಳಿ? ನೋಡಕ್ಕಾಗಂಗಿಲ್ಲ. ಅಂತ ದೊಡ್ಡ ಆಕಾಶ ಜಸ್ಟ್ ಆತನ ಕೂತ್ಕೊಳ್ಳೋಕೇನಂತೆ ಸಿಂಹಾಸನ. ಎಲ್ಲಿ ಕಟ್ತೀಯ ನಿನ್ ಮನೆ? ಆ ದೊಡ್ಡ ದೇವರ ಶಕ್ತಿನ ಅನುಭವಿಸ್ತಾ ಇಲ್ಲ ನೀನು. ಆ ದೊಡ್ಡ ದೇವರ ಮಹಿಮೆ ನಿನಗೆ ಗೊತ್ತಾಗ್ತಾ ಇಲ್ಲ ಇನ್ನೂ ಕೂಡ. ಅಷ್ಟು ದೊಡ್ಡ ದೇವರನ್ನ ನಿನ್ನ ಜೊತೆಯಲ್ಲಿ ಹಿಡ್ಕೊಂಡು ನೀನು ಇನ್ನೂ ಕೂಡ ಏನಾಗಿದೆಯಾ? ಚಿಕ್ಕವನಂತೆ, ಚಿಕ್ಕವಳಂತೆ. ಇನ್ನೂ ಕೂಡ ದೇವರು ಏನಿಲ್ಲ, ಇನ್ನೂ ನನಗಿದು ಮಾಡಲಿಲ್ಲ, ಇನ್ನೂ ಇದು ನನಗೆ ಕೊಡಲಿಲ್ಲ, ಇನ್ನೂ ನನಗಿದು ಆಗಬೇಕಿತ್ತು, ಇನ್ನೂ ನನಗಿದು ಬರಬೇಕಾಗಿತ್ತು. ಅರೆ, ನಿನ್ನ ದೇವರು ದೊಡ್ಡವನಾಗಿದ್ದಾನೆ. ನಿನ್ನ ದೊಡ್ಡ ದೇವರನ್ನ ನೀನೇನು ಮಾಡ್ತಾ ಇಲ್ಲ, ಇನ್ನೂ ಅನುಭವಿಸ್ತಾ ಇಲ್ಲ. ನಿನ್ನ ದೊಡ್ಡ ದೇವರ ಆ ದರ್ಶನನ ನೋಡು. ನಿನಗಿರುವಂಥ ದರ್ಶನಕ್ಕಿಂತ ನಿನಗೆ ದೇವರ ದರ್ಶನವನ್ನು ನೋಡು. ಗೊತ್ತಾಗ್ತದೆ ನಿನ್ನ ದೇವರ ಮಹಿಮೆ ಎಂಥದ್ದು ಅಂತೇಳಿ. ಗೊತ್ತಾಗ್ತದೆ ದೇವರ ಆ ದರ್ಶನದಲ್ಲಿ ನಾನು ಎಲ್ಲಿದ್ದೇನೆ ಅಂತೇಳಿ. ಪ್ರಿಯ ದೇವ ಜನರೇ, ವಾಕ್ಯ ಹೇಳ್ತದೆ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡ್ರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ದೊಡ್ಡ ದೇವರ ದೊಡ್ಡ ಆಸೆ ಏನಂದ್ರೆ, ಒಂದು ದಿನ ಅಲ್ಲ, ಎಲ್ಲ ದಿನ. ಎಲ್ಲಿವರೆಗೂ? ಯುಗ ಸಮಾಪ್ತಿ ಆಗುವವರೆಗೂ. ನಾನು ಬಂದು ಹೋಗ್ಬೋದು, ನನ್ನ ಮಕ್ಕಳು ಬಂದು ಹೋಗ್ಬೋದು, ಅವ್ರ ಮಕ್ಕಳು ಬಂದು ಹೋಗ್ಬೋದು, ಅವ್ರ ಮಕ್ಕಳು ಬಂದು ಹೋಗ್ಬೋದು. ದೇವರ ವಾಕ್ಯ ಎಂದಿಗೂ ಅಳಿದು ಹೋಗುವುದಿಲ್ಲ. ಆತನು ಯುಗದ ಸಮಾಪ್ತಿವರೆಗೂ ನಮ್ಮ ಸಂಗಡ ಇರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯುಗದ ಸಮಾಪ್ತಿ ಅಂತ ಹೇಳಿದ್ರೆ ತಿರುಗಿ ಸ್ವಾಮಿ ಬರುವವರೆಗೂ, ಈ ಲೋಕ ತಿರುಗಿ ನೂತನವಾಗಿ ದೇವರು ಸೃಷ್ಟಿ ಮಾಡುವವರೆಗೂ ನಮ್ಮ ಸಂಗಡ ಆತನು ಇರ್ತಾನೆ, ಆಮೇಲೂ ಇರ್ತಾನೆ. ಹಲ್ಲೆಲೂಯ. ಅದಕ್ಕೆ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆ ನಿರಂತರವಾಗಿರ್ತಾನೆ. ಹಲ್ಲೆಲೂಯ. ಹೆಂಗಿರ್ತಾನಂತ ಯೇಸು ಸ್ವಾಮಿ? ನಿನ್ನೆ ಇದ್ದ ಹಾಗೇನೆ ಇವತ್ತಿಗೂ ಇದ್ದಾನೆ,
ನಾಳೆಗೂ ಇರ್ತಾನೆ, ನಿರಂತರವಾಗಿ ಆತನು ಇರುವವನಾಗಿದ್ದಾನೆ. ಎಲ್ಲಿವರೆಗೂ? ಯುಗದ ಸಮಾಪ್ತಿವರೆಗೂ. ಆ ದೇವರ ದರ್ಶನ ನಿನ್ಗಿದೆನಾ? ಯುಗದ ಸಮಾಪ್ತಿವರೆಗೂ ನಿನ್ನ ಜೊತೆಲಿ ಇರ್ತೇನೆ ಅಂತ ಹೇಳಿದ ದೇವರ ದರ್ಶನ, ಆ ದೊಡ್ಡ ದೇವರ ದರ್ಶನದಲ್ಲಿ ನಿನ್ ಪಾಲು ಹೊಂದಿದೆಯಾ? ಶಿಷ್ಯನಾಗಿದ್ದೀಯಾ? ವಿಶ್ವಾಸಿಯಾಗಿದ್ದೀಯಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಇನ್ನು ಇದಕ್ಕೆ ಸಂಬಂಧಪಟ್ಟ ಮಾತು ಬಹಳ ಇದೆ. ನಿಜವಾಗ್ಲೂ ಇದನ್ನು ದೊಡ್ಡ ವಿಷಯ, ಇದು ದೇವರ ದೊಡ್ಡ ದರ್ಶನ. ನಾವು ಮಾರ್ಕನ ಸುವಾರ್ತೆಯಲ್ಲಿ ಬೇಗನೆ ನೋಡ್ಕೊಳ್ಳೋಣ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15ನೇ ವಾಕ್ಯ. ಥ್ಯಾಂಕ್ ಯು ಜೀಸಸ್. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15ನೇ ವಾಕ್ಯ. ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಹಲ್ಲೆಲೂಯ, ಹಲ್ಲೆಲೂಯ. ಏನು ದೇವರ ದರ್ಶನ? ಲೋಕದ ಒಂದು ಕಡೆಗೆಲ್ಲ, ಒಂದು ದೇಶಕ್ಕಲ್ಲ, ಭಾರತ ದೇಶಕ್ಕಾಗಿ ಅಥವಾ ಅಮೆರಿಕಕ್ಕಾಗಿ ಅಥವಾ ಪಾಕಿಸ್ತಾನಕ್ಕಾಗಿ, ಒಂದು ದೇಶಕ್ಕಲ್ಲ, ಎಲ್ಲಾ ಕಡೆಗೆ, ಜಗತ್ತಿನ ಎಲ್ಲಾ ಕಡೆಗೆ ಹೋಗಿ ಏನ್ ಮಾಡ್ರಿ? ಸುವಾರ್ತೆಯನ್ನ ಸಾರ್ರಿ. ಹೋದ್ರೆ ಹಂಗೆ ಮುಂದೆ ಕಂಟಿನ್ಯೂ. ನಂಬಿ ದೀಕ್ಷಾಸ್ನಾನ ಪಡೆದು ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ಹಲ್ಲೆಲೂಯ. ನಾನು ಆಗ್ಲೇ ಹೇಳ್ದೆ, ನೀನು 10 ವರ್ಷದಿಂದ ಸಭೆಗೆ ಬರ್ತೀಯೋ ಗೊತ್ತಿಲ್ಲ, 2 ವರ್ಷದಿಂದ ಸಭೆಗೆ ಬರ್ತೀಯೋ ಗೊತ್ತಿಲ್ಲ, 1 ವರ್ಷದಿಂದ ಸಭೆಗೆ ಬರ್ತೀಯೋ ಗೊತ್ತಿಲ್ಲ, ನಂಬಿ ದೀಕ್ಷಾಸ್ನಾನ ತಗೊಂಡವನಿಗೇನಂತೆ? ನಂಬಿ ದೀಕ್ಷಾಸ್ನಾನ ತಗೊಂಡವನಿಗೇನಂತೆ? ರಕ್ಷಣೆ ಹೊಂದುವನು. ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು. ನಂಬಿ ದೀಕ್ಷಾಸ್ನಾನ ತಗೊಂಡ್ರೆ ನಿನಗೆ ರಕ್ಷಣೆ, ನಂಬದೆ ಹೋದ್ರೆ ದಂಡನೆ. ಎರಡನ್ನೂ ಇಟ್ಟಿದ್ದಾರೆ ದೇವರು. ಒಳ್ಳೇದು ಹಣ್ಣಾದ್ರೂ ತಿನ್ನು, ಕೆಟ್ಟದಾದ್ರೂ ತಿನ್ನು. ಏನ್ ಮಾಡಿದ್ದಾರೆ ದೇವರು? ನಿನ್ನ ಮುಂದೆ ಎಲ್ಲವನ್ನ ಇಟ್ಟಿದ್ದಾನೆ. ನಂಬಿದ್ರೆ ರಕ್ಷಣೆ ಹೊಂತೀಯ, ನಂಬದೇ ಇದ್ರೆ ದಂಡನೆ ಹೊಂತೀಯ. ನಂಬಿದ್ರೆ ಸ್ವರ್ಗ ರಾಜ್ಯ, ನಂಬದೆ ಹೋದ್ರೆ ನಿತ್ಯ ನರಕ. ಹಲ್ಲೆಲೂಯ. ಯಾರಿಗೂ ಒತ್ತಾಯ ಇಲ್ಲ, ಫ್ರೀಡಮ್, ಸ್ವತಂತ್ರತೆ. ನಂಬಿ ರಕ್ಷಣೆ ಹೊಂದಿ, ದೀಕ್ಷಾಸ್ನಾನ ಹೊಂದಿ ರಕ್ಷಣೆ ಹೊಂದಿದ್ರಾದ್ರೆ ನಿತ್ಯ ಜೀವದಲ್ಲಿ ಇರ್ತೀಯ. ನಂಬದೆ ಹೋದ್ರೆ ದಂಡನೆಗೆ ಗುರಿಯಾಗ್ತೀಯ. ಲೋಕದ ಜಗತ್ತಿನ ಎಲ್ಲ ಕಡೆಗೆ ಹೋಗ್ರಿ, ಇದನ್ನು ಹೇಳ್ರಿ. ಇದು ದೇವರ ದೊಡ್ಡ ದರ್ಶನ. ಜಗತ್ತಿನ ಎಲ್ಲಾ ಕಡೆಗೆ ಹೋಗಿ ಇದನ್ನು ಸಾರ್ರಿ. ಇದು ದೇವರ ದೊಡ್ಡ ದರ್ಶನ. ನಿನಗಿದೇನಾ ದರ್ಶನ? ಹಲ್ಲೆಲೂಯ. ನಿನಗಿದೇನಾ ದರ್ಶನ? ಪರೀಕ್ಷಿಸಿಕೊಳ್ಳೋಣ. ನಮಗೆ ಆ ದರ್ಶನ ಬೇಕು ಪ್ರೇರೆ. ಹಾಗೆ ಬೇಗ ಇನ್ನೊಂದು ವಾಕ್ಯ ಓದೋಣ. ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ 10ನೇ ವಾಕ್ಯ. ಥ್ಯಾಂಕ್ ಯು ಜೀಸಸ್. ಮಾರ್ಕನ್ ಸುವಾರ್ತೆ 13:10. ಮೊದಲು ಎಲ್ಲಾ ಜನಾಂಗಗಳಿಗೆ ಸುವಾರ್ತೆಯು ಸಾರಲ್ಪಡಬೇಕು. ನಿಮ್ಮನ್ನು ಹಿಡಿದುಕೊಂಡು ಹೋಗಿ ಒಪ್ಪಿಸುವಾಗ ಏನು ಹೇಳಬೇಕೆಂದು ಮುಂಚಿತವಾಗಿ ಚಿಂತೆ ಮಾಡಬೇಡ್ರಿ. ಹಲ್ಲೆಲೂಯ. ಲೂಕನ್ ಸುವಾರ್ತೆ 24ನೇ ಅಧ್ಯಾಯ 47ನೇ ವಾಕ್ಯ. ಲೂಕನ್ ಸುವಾರ್ತೆ 24:47. ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರೆಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದಿದೆ. ಹಲ್ಲೆಲೂಯ. ಏನಂತ್ರಿ? ಯಾವ ದೇಶಕ್ಕಾಗಿ? ಪಾಪ ಪರಿಹಾರಕ್ಕೋಸ್ಕರ. ಯಾವುದಕ್ಕ? ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಲೋಕದ ಮೊದಲುಗೊಂಡು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡಬೇಕು. ಅಪೊಸ್ತಲ ಕೃತ್ಯ ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 21. ಯೋಹಾನ ಸುವಾರ್ತೆ 20
21. ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು, ಹಾಲೆಲೂಯ ಹಾಲೆಲೂಯ, ದೇವರ ದೊಡ್ಡ ದರ್ಶನ, ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸಿಕೊಡ್ತೇನೆ. ಹೋಗ್ಲಿಕ್ಕಿದ್ದೀರಾ? ಸಿದ್ಧರಾಗಿದ್ದೀರಾ? ಎಸ್, ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದಾನೆ. ಕರ್ತನು ನನ್ನನ್ನು ಗುರುತಿಸಿದ್ದಾನೆ, ಆತನ ದರ್ಶನ ಕೊಟ್ಟಿದ್ದಾನೆ. ಆತನ ದೊಡ್ಡ ದರ್ಶನ ಹೊಂದಿದ ನಾನು ಹೋಗ್ಲಿಕ್ಕಿದ್ದೇನೆ. ಹಾಲೆಲೂಯ. ಲೋಕದ ಎಲ್ಲ ಜನರಿಗೆ ಸುವಾರ್ತೆ ಸಾರ್ಲಿಕ್ಕಿದ್ದೇನೆ. ಹಾಲೆಲೂಯ ಹಾಲೆಲೂಯ. ಕೊನೆಯದಾಗಿ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಡೆಯವರೆಗೂ, ಹಾಲೆಲೂಯ ಹಾಲೆಲೂಯ, ನನಗೆ ಸಾಕ್ಷಿಗಳಾಗಿ ನಿಲ್ಲಿರಿ. ಭೂಲೋಕದ ಕಡೆಗೆ ನನಗೆ ಸಾಕ್ಷಿಗಳಾಗಿ ನಿಲ್ಲಿರಿ. ಇದು ದೇವರ ದೊಡ್ಡ ದರ್ಶನ. ಬರೀ ಯೆರೂಸಲೇಮಿನಲ್ಲಿದ್ರು ಅಷ್ಟೇ. ಅವರು ಬರೀ ಯೆರೂಸಲೇಮಿನಲ್ಲಿದ್ರು. ಹೀಗಿದ್ದರೆ ಕೆಲಸ ನಡೆಯಂಗಿಲ್ಲ, ನೀವು ಸೇರಿ ಬನ್ನಿರಿ. ಎಲ್ಲಿ? ಮಾರ್ಕನ ಮೇಲ್ಛಾವಣಿಯಲ್ಲಿ. ಹಾಲೆಲೂಯ. ಹೀಗಿದ್ರೆ ನಡೆಯಲ್ಲ, ನೀವು ಚದರಂಗಿಲ್ಲ, ನೀವು ಸೇರಿ ಬನ್ನಿರಿ ಅಂತ ಹೇಳಿದ್ರು. ಕರೆದ್ರು, ಅಭಿಷೇಕಿಸಲ್ಪಟ್ಟರು. ದೇವರ ಅಭಿಷೇಕ ಅವ್ರ ಮೇಲೆ ಬಂತು. ಆಗ ಚೆದರಿದ್ರು ಎಲ್ಲ ಕಡೆ. ಭೂಲೋಕದ ವಿವಿಧ ಭಾಗಗಳಿಗೆ ಅವರು ಹೋಗಿ ಸುವಾರ್ತೆನ ಸಾರಿದರು. ನಮ್ಮ ದೇಶಕ್ಕೆ ಆತ ಅಂದರೆ ತೋಮ 52ರಲ್ಲಿ, ಕ್ರಿಸ್ತ ಶಕ 52ರಲ್ಲಿ ನಮ್ಮ ದೇಶಕ್ಕೆ ಬಂದು ಸುವಾರ್ತೆನ ಸಾರಿದ. ಇವತ್ತಿನ ಈ ಒಂದು ಕಾಲದ ಘಟ್ಟದಲ್ಲಿ ಇವತ್ತು ಲಕ್ಷಾಂತರ ಜನ ಇವತ್ತು ದೇವರನ್ನು ಕಂಡುಕೊಂಡಿದ್ದಾರೆ. ಹಾಲೆಲೂಯ ಹಾಲೆಲೂಯ. ನಮ್ಮ ದೇಶದಲ್ಲಿ ಇವತ್ತು ಎಷ್ಟು ಜನ ಇದ್ದಾರ್ರಿ? ಲಕ್ಷ ಕೋಟಿಗಟ್ಟಲೆ ಇವತ್ತು ದೇವರನ್ನ ಕಂಡುಕೊಂಡಿದ್ದಾರೆ. ಹಾಗಾದರೆ ಇನ್ನೂ ಕೂಡ ಅದರಲ್ಲಿ ಏನಿದ್ದಾರೆ? ಕಂಡುಕೊಳ್ಳುವರಿದ್ದಾರೆ. ಅದು ಯಾವಾಗ ಫುಲ್ಫಿಲ್ ಆಗಬೇಕು? ನೀನು ಏನು ಮಾಡಬೇಕು? ಶಿಷ್ಯರಾದಾಗ ನಾವು ಹೋಗ್ಬೇಕು. ಇದು ಒಬ್ಬರು ಮಾಡೋ ಕೆಲಸ ಅಲ್ಲ. ಒಬ್ಬನು ಮಾಡಿದ ತೋಮ ಬಂದು, ಆತನು ಮಾಡಿದ್ದನ್ನು ಇನ್ನೂವರೆಗೂ ನಡೀತಾ ಇದೆ. ನಾವು ಒಬ್ಬೊಬ್ಬರು ಇವಾಗ ಏನಾಗಬೇಕು? ಆ ದರ್ಶನವನ್ನು ಹೊಂದಿ ನಾವು ಶಿಷ್ಯರಾಗಿ ಮಾರ್ಪಟ್ಟಾಗ ಈ ವಾಕ್ಯ ನೆರವೇರ್ತದೆ. ಹಲ್ಲೆಲೂಯಾ. ಅಂದು ಹೇಳಿದ ಮಾತು ಇನ್ನೂ ಕೂಡ ನೆರವೇರದೇ ಇರೋದಕ್ಕೆ ಕಾರಣ ಏನಂದರೆ, ವಿಶ್ವಾಸಿಗಳಾಗಿ ನಾವು ವಿಶ್ವಾಸದಲ್ಲಿ ಇದ್ದೀವಿ ಹೊರತು ಶಿಷ್ಯರಾಗಿ ಮಾರ್ಪಟ್ಟಿಲ್ಲ. ಪ್ರಿಯ ದೇವ್ರ ಮಕ್ಕಳೇ, ದೇವರ ದೊಡ್ಡ ದರ್ಶನವನ್ನು ನಾವು ಇವತ್ತೇನು ಮಾಡೋಣ? ದೊಡ್ಡ ದರ್ಶನದಲ್ಲಿ ನಾವು ಪಾಲಾಗ್ತೀರಾ? ದೊಡ್ಡ ದರ್ಶನ ನೀವು ಹೊಂದ್ಕೊಳ್ತೀರಾ? ಎಸ್, ಲೋಕದ ಕಡೆಗೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ದೀರಾ? ಆಮೇನ್, ಹಾಲೆಲೂಯ. ನಾವು ಕೂಡ ದೇವರ ದರ್ಶನವನ್ನು ಹೊಂದಿ ಆತನಿಗೆ ಶಿಷ್ಯರಾಗಿ ಮಾರ್ಪಟ್ಟು ಆತನ ರಾಜ್ಯವನ್ನು ಕಟ್ಟುವುದರಲ್ಲಿ ನಾವು ತೊಡಗಿಸಿಕೊಳ್ಳೋಣ. ನಮ್ಮ ವಾಕ್ಯ ಹೇಳ್ತದೆ, ಮೊದಲು ಯೆರೂಸಲೇಮಿನಲ್ಲಿ, ಹಾಲೆಲೂಯ, ಆಮೇಲೆ ಯೂದಾಯ, ಗಲಿಲಾಯ, ಸಮಾರ್ಯ, ಲೋಕದ ಎಲ್ಲ ಕಡೆ ಪ್ರಾರಂಭ ಮಾಡೋಣ. ನಾವು ಇರುವ ಪಟ್ಟಣ, ನಾವಿರುವಂಥ ಓಣಿ, ನಾವಿರುವ ಊರಿನಲ್ಲಿ ಬಿಡದೆ ಒಬ್ಬೊಬ್ಬರಿಗೂ ವಾಕ್ಯವನ್ನು ಸಾರಿ, ಸುವಾರ್ತೆಯನ್ನು ಸಾರಿ, ಅದರಲ್ಲಿ ನಂಬುವವರಿಗೆ ದೀಕ್ಷಾಸ್ನಾನ ಕೊಡಿಸಿ, ಹಲ್ಲೆಲೂಯಾ, ನಂಬುವವರಿಗೆ ದೀಕ್ಷಾಸ್ನಾನ ಕೊಡಿಸಿ ಅವ್ರನ್ನ ಶಿಷ್ಯರನ್ನಾಗಿ ಮಾರ್ಪಡಲಿ. ಅವ್ರನ್ನ ದೇವರ ರಾಜ್ಯಕ್ಕಾಗಿ ನಾವು ಸಿದ್ಧಪಡಿಸೋದಕ್ಕಾಗಿ ಸಭೆಗೆ ಅವ್ರನ್ನ ಕರೆತಂದು ಏನು ಮಾಡೋದು? ಅವ್ರಿಗೆ ಉಪದೇಶವನ್ನು ಮಾಡಿ, ಅವ್ರ ಉಪದೇಶವನ್ನು ಹೊಂದಿ ಅವರು ಏನು ಮಾಡ್ಬೇಕು? ಮತ್ತೆ ತಿರುಗಿ ಶಿಷ್ಯರಾಗಿ ಅವ್ರು ಹೊರಗೆ ಹೋಗುವಾಗ ಈ ಇಂಗ್ಲೀಷಲ್ಲಿ ಹೇಳ್ತಾರೆ, ದಿ ಗ್ರೇಟ್ ಕಮಿಷನ್ ಅಂತ ಹೇಳ್ತಾರೆ. ಈ ಗ್ರೇಟ್ ಕಮಿಷನ್, ಮಹಾ ಆಜ್ಞೆ ನೆರವೇರ್ತದೆ. ಹಲ್ಲೆಲೂಯಾ. ಆ ಮಹಾ ಆಜ್ಞೆ ನೆರವೇರಬೇಕಂದ್ರೆ ನಾನು ಶಿಷ್ಯನಾಗಬೇಕು. ನಾನು ವಿಶ್ವಾಸಿ ಅಷ್ಟೇ ಅಲ್ಲ, ನಾನು ವಿಶ್ವಾಸತನದಿಂದ ಶಿಷ್ಯತನಕ್ಕೆ ಬರುವಾಗ ಏನಾಗ್ತೀವಿ? ನಾವು ಒಂದು ಮಹಾ ಆಜ್ಞೆಯನ್ನು ನೆರವೇರಿಸುವರಾಗ್ತೇವೆ. ದೇವರು ವಾಕ್ಯಗಳನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಕೂಡ ಎದ್ದು ನಿಂತುಕೊಳ್ಳೋಣ ದೇವರ ಸಮ್ಮುಖದಲ್ಲಿ. ಹಾಲೆಲೂಯ. ಕರ್ತನೇ ಸ್ತೋತ್ರ ಸ್ವಾಮಿ. ದೇವರಾತ್ಮನೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಕರ್ತನೆ ಒಳ್ಳೆಯ ಸಮಯದಲ್ಲಿ ಸ್ವಾಮಿ ವಾಕ್ಯದ ಅಡಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಕರ್ತನೆ. ಮಹಾ ಆಜ್ಞೆ, ದೇವರ ದೊಡ್ಡ ದರ್ಶನ, ಓ ಕರ್ತನೆ ಯೇಸು ಕ್ರಿಸ್ತನನ್ನ ಭೂಮಿಯ ಮೇಲೆ ಕಳಿಸುವುದರಲ್ಲಿ ದೇವರೇ ನೀನು ದರ್ಶನವನ್ನ ಭೂಮಿಗೆ ಕಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಆ ದರ್ಶನವನ್ನ ಮಹಾ ಆಜ್ಞೆಯಾಗಿ ದೇವರೇ ಲೋಕದ ಜನರಿಗೆಲ್ಲ ಸುವಾರ್ತೆನ ಸಾರಿರಿ ಅಂತೇಳಿ ಶಿಷ್ಯರಿಗೆ ಬೋಧಿಸಿದಕ್ಕಾಗಿ ಸ್ತೋತ್ರ ದೇವರೇ. ಶಿಷ್ಯರ ಮೂಲಕವಾಗಿ ಕರ್ತನೆ ಲೋಕದ ಎಲ್ಲ ಜನರನ್ನ ಶಿಷ್ಯರನ್ನಾಗಿ ಮಾರ್ಪಡಿಸುವಂತ ಈ ಆಜ್ಞೆಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಅಧಿಕಾರ ಹೊಂದಿಕೊಂಡ ನೀನು ಆಮೇಲೆ ನಿನ್ನ ಶಿಷ್ಯರಾಗುವವರಿಗೆ ಕರ್ತನೆ ಅದೇ ಅಧಿಕಾರವನ್ನ ಕೊಟ್ಟು ದೇವರೇ ನೀನು ಪ್ರಪಂಚದ ಎಲ್ಲ ಕಡೆಗೆ ಕಳಿಸಿದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ದೇವರೇ. ವಾಕ್ಯವನ್ನು ಕೇಳಿಸಿಕೊಂಡ ಪ್ರತಿಯೊಬ್ಬರನ್ನು ಕೂಡ ನೀನು ಆಶೀರ್ವಾದ ಮಾಡು ಕರ್ತನೆ. ಈ ದರ್ಶನದಲ್ಲಿ ಈ ಮಹಾ ಆಜ್ಞೆಯನ್ನ ದೇವರೇ ನಾವು ಹೊತ್ತುಕೊಂಡು ಕರ್ತನೆ ಅನೇಕ ಕಡೆಗಳಿಗೆ ಹೋಗುವ ಹಾಗೆ ನೀನು ನಮ್ಮೆಲ್ಲರಿಗೆ ಕೃಪೆ ಕೊಡಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಓ ಕರ್ತನೆ, ನಿನ್ನ ದೊಡ್ಡ ದರ್ಶನದಲ್ಲಿ ನಾವು ಕೂಡ ಭಾಗಿಯಾಗುವ ಹಾಗೆ ನಮಗೆ ಸಹಾಯ ಮಾಡು. ಆ ದರ್ಶನ ದೇವರೇ ನಮ್ಮೆಲ್ಲ ಜನರಿಗೆ ಅನುಗ್ರಹಿಸಿ ಕರ್ತನೆ. ಇವರೆಲ್ಲರೂ ಆ ದೊಡ್ಡ ದರ್ಶನವನ್ನು ಹೊಂದಿ ದೇವರೇ ನಶಿಸಿ ಹೋಗುವ ಆತ್ಮಗಳ ವಿಷಯದಲ್ಲಿ ಭಾರವನ್ನು ಹೊತ್ತುಕೊಂಡವರಾಗಿ ಅವರಿಗೆ ಪ್ರಾರ್ಥನೆ ಮಾಡುವುದರಲ್ಲೂ ಅವರಿಗಾಗಿ ಪ್ರಯಾಸ ಪಡುವುದರಲ್ಲಿಯೂ ದೇವರೇ ಇವರನ್ನು ನಡೆಸುವುದಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಹಾಲೆಲೂಯಾ. ಕರ್ತನೆ ನಿನಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಈ ದಿನದ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಇದನ್ನ ಬಿಡದೆ ಹಿಡಿದುಕೊಂಡವರಾಗಿ ದೇವರೇ ಗುರಿ ಮುಟ್ಟುವವರೆಗೂ ಸ್ವಾಮಿ ನಾವು ಓಡ್ಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ಇದರ ನಿಮಿತ್ತವಾಗಿ ಕರ್ತನೆ ದೇವರೇ ನಿಮ್ಮ ರಾಜ್ಯ ಕಟ್ಟುವುದರಲ್ಲಿ ನಮ್ಮನ್ನು ಉಪಯೋಗ ಮಾಡಿಕೊಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಹಾಲೆಲೂಯಾ. ಕರ್ತನೆ ನಿನಗೆ ಸ್ತೋತ್ರ ಮಾಡುತ್ತೇವೆ. ಬಂದಿರುವ ದೇವ ಜನರೆಲ್ಲರನ್ನು ಕೂಡ ಆಶೀರ್ವದಿಸಪ್ಪ. ಆನ್ಲೈನಲ್ಲೂ ಕೂಡ ಇದನ್ನು ಕೇಳಿಸಿಕೊಂಡವರ ಮೇಲೆಯೂ ಕೂಡ ನಿನ್ನ ಕೃಪೆ ಹೇರಳವಾಗಿ ಇಳಿಸಿರಿ ಸ್ವಾಮಿ. ಅವರನ್ನು ಕೂಡ ವಿಶೇಷವಾಗಿ ರೂಪಿಸಿರಿ, ಶಿಷ್ಯರನ್ನಾಗಿ ಮಾರ್ಪಡಿಸಿರಿ ಸ್ವಾಮಿ. ನಿನಗೆ ಸ್ತೋತ್ರ ಮಾಡುತ್ತೇವೆ. ಎಲ್ಲ ಮಹಿಮೆ ಘನತೆ ಪ್ರಭಾವಗಳನ್ನ ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆಯೇ, ಆಮೆನ್. ಹಾಲೆಲೂಯಾ, ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ದೇವರು ಇಲ್ಲಿವರೆಗೂ ನಮ್ಮ ನಡೆಸಿದ್ದಾನೆ.